ಹೋದ್ವಾರ ನಾವು 9ನೇ ಅಧ್ಯಾಯ 13-14 ಶ್ಲೋಕಗಳನ್ನು ಓದಿದ್ವಿ. ಇವತ್ತು 9ನೇ ಅಧ್ಯಾಯ 22ನೇ ಶ್ಲೋಕ. ಸೊ 13-14ನೇ ಶ್ಲೋಕದಲ್ಲಿ ನಾವು ಮಹಾತ್ಮರ ಬಗ್ಗೆ ತಿಳ್ಕೊಂಡ್ವಿ. ಮಹಾತ್ಮರು ಭಗವಂತನ ದೈವಿ ಪ್ರಕೃತಿಯನ್ನು ಆಶ್ರಯಿಸಿರ್ತಾರೆ. ಆಮೇಲೆ ಭಗವಂತನ ಪರಮಸ್ಥಾನವನ್ನು ತಿಳ್ಕೊಂಡಿದ್ದು ಅವರು ನಿತ್ಯಯುಕ್ತ ಉಪಾಸತೆ, ಅವರು ಸತತವಾಗಿ ಅವನ ಸೇವೆಯಲ್ಲಿ ತೊಡಗ್ತಾರೆ. ಸತತಂ ಕೀರ್ತಯಂತೋಮ, ಯಾವಾಗಲೂ ಕೃಷ್ಣನ ಗುಣಗಾನ ಮಾಡ್ತಾರೆ, ಕೃಷ್ಣನ ಬಗ್ಗೆ ಶ್ರವಣ ಮಾಡ್ತಾರೆ, ಕೀರ್ತನ ಮಾಡ್ತಾರೆ, ಅವನಿಗೆ ನಮನಗಳನ್ನು ಅರ್ಪಿಸ್ತಾರೆ, ಅವನಿಗೆ ಗೌರವಗಳನ್ನು ಅರ್ಪಿಸ್ತಾರೆ. ಈ ರೀತಿ ತಮ್ಮ ಜೀವನದ ಪ್ರತಿಯೊಂದು ಕ್ಷಣವನ್ನು ಅವರು ಕೃಷ್ಣನ ಸೇವೆಯಲ್ಲಿ ಉಪಯೋಗಿಸ್ತಾರೆ. ಇವರು ಮಹಾತ್ಮರು. ಈಗ 22ನೇ ಶ್ಲೋಕದಲ್ಲಿ ಕೃಷ್ಣ ಅನನ್ಯ ಭಕ್ತಿಯ ಬಗ್ಗೆ ಮಾತಾಡ್ತಾನೆ. ತುಂಬ ಸುಂದರವಾದ ಶ್ಲೋಕ ಇದು. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಭಗವದ್ಗೀತೆಯನ್ನು ನೆಲದ ಮೇಲೆ ಇಡಬೇಡಿ, ಕಾರ್ಪೆಟ್ ಮೇಲೆ, ತೊಡೆ ಮೇಲೆ ಇಟ್ಕೊಳ್ಳಿ. ಪುರುಷರು ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಮಾತಾಜಿಯವರು ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ
ಯೋಗಕ್ಷೇಮಂ ವಹಾಮ್ಯಹಂ. ಅನನ್ಯಾಶ್ಚಿಂತಯಂತೋ ಮಾಂ ಹೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಅನನ್ಯ ಅನನ್ಯ ಅಂದರೆ ಬೇರೆ ಗುರಿ ಇಲ್ಲದೆ, ಅಥವಾ ಕೃಷ್ಣನೇ ಅವರ ಜೀವನದ ಗುರಿ. ಚಿಂತೆಯಂತಹ ಅಂದರೆ ಮನಸ್ಸನ್ನು ಕೃಷ್ಣನಲ್ಲೇ ಕೇಂದ್ರೀಕರಿಸಿ, ಮನಸ್ಸು ಇಲ್ಲಿ ಅಲ್ಲಿ ಹೋಗದೇ ಇರೋವಂತಹ ರೀತಿಯಲ್ಲಿ. ಚಿಂತೆಯಂತಹ ಮಾಂ, ಕೃಷ್ಣ ಹೇಳ್ತಾನೆ, ಯಾರು ನನ್ನ ಬಗ್ಗೆ ಮನಸ್ಸು ಇಲ್ಲಿ ಅಲ್ಲಿ ಹೋಗದೆ ಕೇವಲ ನನ್ನ ಬಗ್ಗೆನೇ ಯೋಚನೆ ಮಾಡ್ತಾರೋ, ಯೇ ಜನ ಪರಿ ಉಪಾಸತೆ. ಪರಿಉಪಾಸತೆ ಅಂದರೆ ಉಪಾಸನ. ಯಾರು ಕೃಷ್ಣನನ್ನು ಬೇರೆ ಇಲ್ಲಿ ಅಲ್ಲಿ ನೋಡದೆ ಕೇವಲ ಕೃಷ್ಣನನ್ನು ಆರಾಧಿಸ್ತಾರೋ, ತೇಷಾಂ ನಿತ್ಯ ಅಭಿಯುಕ್ತಾನಾಂ, ತೇಷಾಂ ಅವರ ನಿತ್ಯ ಶಾಶ್ವತವಾಗಿ ಅಥವಾ ಸದಾ, ಅಭಿಯುಕ್ತಾನಾಂ ಅಂದರೆ ಯುಕ್ತ ಅಂದರೆ ಜೋಡಣೆ. ಯಾರು ಈ ರೀತಿ ನನ್ನೊಂದಿಗಿನ ಒಂದು ಸಂಬಂಧದಲ್ಲಿ ಸ್ಥಿರವಾಗಿರ್ತಾರೋ, ಮನಸ್ಸನ್ನು ಇಲ್ಲಿ ಅಲ್ಲೇ ಕದಡದೆ ಅಥವಾ ವಿಚಲಿತರಾಗದೆ ಅಥವಾ ಮನಸ್ಸು ಇಲ್ಲಿ ಅಲ್ಲಿ ಬೇರೆ ಕಡೆ ಹೋಗದೆ ಕೇವಲ ನನ್ನಲ್ಲೇ ಕೇಂದ್ರೀಕೃತವಾಗಿರುತ್ತೋ, ಅಂತಹ ಭಕ್ತನ ಜೀವನದಲ್ಲಿ ಯೋಗ ಕ್ಷೇಮ ವಹಾಮಿ ಅಹಂ, ನಾನೇ ಅದನ್ನು ನೋಡ್ಕೋತೀನಿ. ಏನನ್ನ? ಆ ಭಕ್ತನ ಯೋಗಕ್ಷೇಮ. ಯೋಗಕ್ಷೇಮ ಅಂದರೆ ಪ್ರಭುಪಾದರು ಇಲ್ಲಿ ಬರಿತಾ ಇದ್ದಾರೆ, ಅಗತ್ಯತೆಗಳು, ಕ್ಷೇಮ ಅಂದರೆ ರಕ್ಷಣೆ. ಯೋಗ ಅಂದರೆ ಅಗತ್ಯತೆಗಳು, ಕ್ಷೇಮ ಅಂದರೆ ರಕ್ಷಣೆ. ಸೊ ಕೃಷ್ಣ ಏನು ಹೇಳ್ತಾ ಇದ್ದಾನೆ ಇಲ್ಲಿ, ಯಾರು ಅನನ್ಯ ರೀತಿಯಲ್ಲಿ ಅಂದರೆ ಮನಸ್ಸು ಇಲ್ಲಿ ಅಲ್ಲಿ ಹೋಗದೆ ಅನನ್ಯ ರೀತಿಯಲ್ಲಿ ಕೃಷ್ಣನ ಉಪಾಸನೆಯನ್ನು ಮಾಡ್ತಾರೋ, ಕೃಷ್ಣನ ಸೇವೆಯನ್ನು ಮಾಡ್ತಾರೋ, ಕೃಷ್ಣನ ಭಜನೆಯನ್ನು ಮಾಡ್ತಾರೋ, ಆ ರೀತಿ ಸತತವಾಗಿ ಯುಕ್ತನಾಗಿರುವಂಥ ಭಕ್ತನ ಜೀವನದಲ್ಲಿ ಅಥವಾ ಭಕ್ತನಿಗೆ ಅವನಿಗೆ ಬೇಕಾಗಿರೋ ಅಗತ್ಯತೆಗಳನ್ನು ನಾನು ಕೊಡ್ತೀನಿ ಮತ್ತು ರಕ್ಷಣೆಯನ್ನು ಕೂಡ ಕೊಡ್ತೀನಿ. ಸರಳವಾದ ಮಾತಿನಲ್ಲಿ ಹೇಳಬೇಕಂದ್ರೆ, ಕೃಷ್ಣ ಆ ಭಕ್ತನ ಜೀವನವನ್ನು ನಡೆಸ್ತಾನೆ. ಸುಮ್ಮನೆ ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ, ನಮ್ಮ ಜೀವನವನ್ನು ಯಾರು ನಡೆಸ್ತಾ ಇದ್ದಾರೆ ಇವಾಗ? ಯಾರು ನಡೆಸ್ತಾ ಇದ್ದಾರಪ್ಪ ನಮ್ಮ ಜೀವನ? ಯಾರು ಅಡುಗೆ ಮಾಡಿದ್ರು ಮನೇಲಿ? ಯಾರು ದುಡ್ಡು ತೊಗೊಂಡು ಬಂದರು? ಯಾರು ಸಂಪಾದನೆ ಮಾಡಿದ್ರು? ಕೃಷ್ಣ ಹೋದ್ನಾ ಕೆಲಸಕ್ಕೆ? ಯಾರು ಹೋಗಿದ್ದು? ನಾವೇ ಹೋಗಿದ್ದು. ಸೊ ಈ ವಿಷಯ ಬಹಳ ಮುಖ್ಯ, ಇದನ್ನು ಅರ್ಥ ಮಾಡ್ಕೋಬೇಕು. ಇವಾಗ ಇದು ನಮ್ಮ ಜೀವನದಲ್ಲಿ ಒಂದು ಬಹಳ ಮುಖ್ಯವಾದ ತಿರುವಿನ ಒಂದು ಶ್ಲೋಕ. ಈ ಶ್ಲೋಕವನ್ನು ಯಾರು ಅರ್ಥ ಮಾಡಿಕೊಂಡು ಇದನ್ನು ತಮ್ಮ ಜೀವನದಲ್ಲಿ ಸ್ವೀಕಾರ ಮಾಡ್ಕೋತಾರೋ ಅವರ ಜೀವನದಲ್ಲಿ ಅವರು ಪರಿಪೂರ್ಣತೆಯನ್ನು ಸಾಧನೆ ಮಾಡೋದು ಖಂಡಿತ.
ಈ ಒಂದು ಶ್ಲೋಕವನ್ನು ನಾವು ಮೊದಲು ಅರ್ಥ ಮಾಡ್ಕೋಬೇಕು, ಆಮೇಲೆ ಅದರಲ್ಲಿ ಶ್ರದ್ಧೆಯನ್ನು ಹೊಂದಬೇಕು. ಈ ಒಂದು ಶ್ಲೋಕ ಸಾಕು. ಇವತ್ತು ನಮ್ಮ ಮನಸ್ಸಿನಲ್ಲಿರೋ ಯೋಚನೆ, ನಾನು ನನ್ನ ಜೀವನವನ್ನು ನಿರ್ವಹಿಸ್ತಾ ಇದ್ದೀನಿ, ನಾನು ಕೆಲಸಕ್ಕೆ ಹೋಗ್ತಾ ಇದ್ದೀನಿ, ನಾನು ಹಣ ಸಂಪಾದನೆ ಮಾಡ್ತಾಯಿದ್ದೀನಿ, ನಾನು ಅಂಗಡಿಗೆ ಹೋಗಿ ವಸ್ತುಗಳನ್ನು ತರ್ತಾಯಿದ್ದೀನಿ, ನಾನು ಮನೆಯಲ್ಲಿ ಅಡುಗೆ ಮಾಡ್ತಾಯಿದ್ದೀನಿ, ಇತ್ಯಾದಿ ಇತ್ಯಾದಿ. ಸೊ ಎಲ್ಲವೂ ಯಾವುದರಿಂದ ಶುರು ಆಗ್ತಾಯಿದೆ? ನಾನು 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 ನಾನು. ಸಂಸ್ಕೃತಕ್ಕೂ ಇಂಗ್ಲೀಷಿಗೂ ಒಂದು ಮುಖ್ಯವಾದ ಭೇದ ಇದೆ, ವ್ಯತ್ಯಾಸ ಇದೆ. ಕನ್ನಡದಲ್ಲಿ ಏನು ಹೇಳ್ತಾರೆ ನಂಗೆ ಗೊತ್ತಿಲ್ಲ, ಕನ್ನಡ ವ್ಯಾಕರಣದಲ್ಲಿ ಆ್ಯಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್, ಕನ್ನಡದಲ್ಲಿ ಏನು ಹೇಳ್ತಾರೆ ಯಾರು ಗೊತ್ತಾ? ಇಂಗ್ಲೀಷಲ್ಲಿ 2 ತರಹ ಮಾತಾಡೋ ವಿಧಾನ ಇದೆ. ಒಂದಕ್ಕೆ ಆ್ಯಕ್ಟಿವ್ ವಾಯ್ಸ್ ಅಂತಾರೆ, ಇನ್ನೊಂದು ಪ್ಯಾಸಿವ್ ವಾಯ್ಸ್ ಅಂತಾರೆ. ಇಂಟರ್ನೆಟಲ್ಲಿ ಏನಾರು ಸಿಕ್ಕರೆ ನೋಡಿ, ChatGPTಗೆ ಏನಾರು ಗೊತ್ತಿದೆ. ಯಾರೋ ಅವರೇ ಉತ್ತರನೇ ಕೊಡ್ತಾ ಇದ್ದಾರಾ ಪ್ರಶ್ನೆ ಕೇಳಿದ್ದಕ್ಕೆ? ಸೊ ಆ್ಯಕ್ಟಿವ್ ವಾಯ್ಸ್ ಅಂದರೆ ಐ ಡಿಡ್ ದಟ್, ಸಕ್ರಿಯ. ಆಮೇಲೆ ಪ್ಯಾಸಿವ್ ವಾಯ್ಸ್ಗೆ ನಿಷ್ಕ್ರಿಯ ಧ್ವನಿ. ಓಕೆ, ಇಲ್ಲ ಆ ಥರ ಏನೂ ಕೇಳಿಲ್ಲ ನಾನು. ಸೊ ಉದಾಹರಣೆಗೆ ಇವಾಗ ನಾನು ಊಟ ಮಾಡಿದೆ ಅಥವಾ ನಾನು ಅಡುಗೆ ಮಾಡಿದೆ, ಇದು ಆ್ಯಕ್ಟಿವ್ ವಾಯ್ಸ್. ಇವಾಗ ನಾನು ಅಲ್ಲಿ ಯಾರೋ ಬಂದರೂ ಅವ್ರನ್ನ ನೋಡ್ತಾ ಇದ್ದೀನಿ, ನಾನು ಕ್ಲಾಸ್ ಕೇಳಿಸ್ಕೊತಾ ಇಲ್ಲ. ಇದು ಸತ್ಯ. ಅಷ್ಟೊಂದು ಏನಪ್ಪ ಆಕರ್ಷಣೆ, ಅವ್ರನ್ನ ಮಾತಾಜಿನ ಎಲ್ಲರೂ ನೋಡಿದ್ದೀರಾ ತಾನೆ? ಅವ್ರು ಅಲ್ಲಿ ಬಂದ ತಕ್ಷಣ ಇಲ್ಲಿ ಕೇಳೋದು ಬಿಟ್ಬಿಟ್ಟು ಆ ಕಡೆ ನೋಡ್ತೀರ. ಹರೇ ಕೃಷ್ಣ, ಏನದು ಪ್ಯಾರಲಲ್ ಕ್ಲಾಸ್ ಆಗಬೇಕು ಅಂತ ಇದೆಯಾ? ಸೊ ಆ್ಯಕ್ಟಿವ್ ವಾಯ್ಸ್ ಅಂದರೆ ನಾನು ಮಾಡ್ತಾಯಿದ್ದೀನಿ. ಸೊ ಈ ಆ್ಯಕ್ಟಿವ್ ವಾಯ್ಸಲ್ಲಿ ಮುಖ್ಯವಾದ ಒಂದು ಒತ್ತು ಕೊಡ್ತಾ ಇರೋದು ನನಗೆ, ನಾನು ಮಾಡ್ತಾಯಿದ್ದೀನಿ. ಮಾಡಿರೋದು ಸೆಕೆಂಡ್ರಿ, ಅದಕ್ಕೆ ಅಷ್ಟು ಪ್ರಾಮುಖ್ಯತೆ ಕೊಡ್ತಾ ಇಲ್ಲ. ಸಂಸ್ಕೃತ, ನಮ್ಮ ಎಲ್ಲ ಭಾರತೀಯ ಭಾಷೆಗಳು ಮೂಲತಃ ಸಂಸ್ಕೃತದಿಂದ ಬಂದಿರೋದು. ಸಂಸ್ಕೃತದಲ್ಲಿ ಪ್ಯಾಸಿವ್ ವಾಯ್ಸ್ ಮುಖ್ಯವಾದದ್ದು. ಅಂದರೆ ಏನು ಹೇಳ್ತಾರೆ? ಈ ಅಡುಗೆ ನನ್ನಿಂದ ಮಾಡಲ್ಪಟ್ಟಿದೆ. ಸೊ ಇವಾಗ ಫೋಕಸ್ ಯಾವುದ್ರ ಮೇಲೆ ಬಂತು? ಅಡುಗೆಯ ಮೇಲೆ, ನನ್ನ ಮೇಲೆ ಅಲ್ಲ. ಇಂಗ್ಲೀಷ್ನವ್ರು ಏನು ಹೇಳ್ಕೊಟ್ರು ನಮಗೆ? ನಾನು 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 ಅಂದ್ಕೊಂಡ್ರು. ನಮ್ಮ ಸಂಸ್ಕೃತ ಅಥವಾ ನಮ್ಮ ಸಂಸ್ಕೃತಿ, ನಮ್ಮ ವೈದಿಕ ಒಂದು ಸಂಸ್ಕೃತಿ ನಮಗೆ ಅಷ್ಟು ಮುಖ್ಯವಾದ ಸ್ಥಾನವನ್ನು ಕೊಡಲಿಲ್ಲ. ಯಾಕೆಂದರೆ ನಮ್ಮ ಸಂಸ್ಕೃತಿಯಲ್ಲಿ ಗೊತ್ತು, ನಾನು ಮಾಡ್ತಾ ಇಲ್ಲ, ನನ್ನಿಂದ ಮಾಡಿಸಲಾಗ್ತಾ ಇದೆ ಅಂತ ನಮಗೆ ಗೊತ್ತಿತ್ತು. ಹಾಗಾಗಿ ನಾವು ಯಾವತ್ತೂ ನಾನು ಅಂತ ಮಾತಾಡ್ತಾ ಇರಲಿಲ್ಲ. ಈ ಇಂಗ್ಲೀಷ್ನವ್ರಿಗೆ ಅವರಿಗೆ ಗೊತ್ತಿಲ್ಲ ನಾನು 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 ಅಂತ. ಅವರು ಯಾವಾಗಲೂ ಅಹಂಕಾರದಲ್ಲಿ ಮುಳುಗಿರ್ತಾರೆ. ಅವರಿಂದ ನಾವು ಎಲ್ಲ ಕಾಪಿ ಮಾಡಿದ್ವಿ, ಜೊತೆಗೆ ಈ ಅಹಂಕಾರವನ್ನು ಕೂಡ ನಾವು ತೊಗೊಂಡಿದ್ದೀವಿ. ಸೊ ಇದು ಮುಖ್ಯವಾದ ವಿಷಯ. ನಮ್ಮ ವೈದಿಕ ಸಂಸ್ಕೃತಿಯಲ್ಲಿ ಜನರಿಗೆ ತಿಳಿದಿತ್ತು, ನಾನು ಮಾಡ್ತಾ ಇಲ್ಲ, ನನ್ನಿಂದ ಮಾಡಿಸಲಾಗ್ತಾ ಇದೆ ಅನ್ನೋದು ಅವರ ಮನಸ್ಸಿನಲ್ಲಿ ತುಂಬ ಸ್ಪಷ್ಟವಾದ ಸರಳವಾದ ಜ್ಞಾನ. ಆದರೆ ಇದು ನಮ್ಮ ಪತಿತ ಸ್ಥಿತಿ ಇವತ್ತು. ಭಾರತದಲ್ಲಿ ನಾವು ನಮ್ಮ ಸಂಸ್ಕೃತಿಯನ್ನು ಬಿಟ್ಬಿಟ್ಟು ಈ ಪಾಶ್ಚಾತ್ಯರ ಅಹಂಕಾರವನ್ನು ನಾವು ಮೈಗೂಡಿಸ್ಕೊಂಡು ಬಿಟ್ಟಿದ್ದೀವಿ. ಹಾಗಾಗಿ ಇದು ಕಲಿಯುಗಕ್ಕೆ ತುಂಬ ಸೂಕ್ತವಾಗಿರುವಂಥ ಮನೋಭಾವ. ಕಲಿಯುಗದಲ್ಲಿ ಹೇಳ್ತಾರೆ, ಒಂದು ಸ್ವಲ್ಪ ಭೇದ ಭಾವ ಬಂದರೆ ಕಿತ್ತಾಟ, ಜಗಳ. ಯಾಕೆ ಈ ಭೇದ ಭಾವ ಬರೋದು? ಯಾವುದಕ್ಕೆ? ನಾನು ನೀನು, ಇದರಲ್ಲೇ ಭೇದ ಭಾವ ಬರೋದು, ಬೇರೆ ಯಾವ ವಿಷಯವೂ ಇಲ್ಲ. ಅದರಲ್ಲಿ ಮುಖ್ಯವಾದ ವಿಷಯ ಏನೇ ಇರಲಿ, ಮುಖ್ಯವಾದದ್ದು ಯಾವುದು? ನನಗೆ ಬೇಕಾದಂಗೆ ಆಗಲಿಲ್ಲ. ಸೊ ಇದು ಕಲಿಯುಗದಲ್ಲಿ ನಾವು ವೈದಿಕ ಸಂಸ್ಕೃತಿಯನ್ನು ಉಳಿಸ್ಕೊಂಡಿದ್ರೆ ನಾವು ಇನ್ನೊಂದು ಸ್ವಲ್ಪ ಸಂತೋಷವಾಗಿರ್ತಾ ಇದ್ವಿ. ಆದರೆ ಅದು ಕಲಿಯುಗದ ವಿಧಾನ. ಕಲಿಯುಗ ಇನ್ನೂ ಹೆಚ್ಚು ಮುಂದುವರಿಬೇಕು ಅಂತ
ನಾವು ನಮ್ಮ ಸಂಸ್ಕೃತಿಯನ್ನು ಬಿಟ್ಟು ಈ ಪಾಶ್ಚಾತ್ಯರ ಸಂಸ್ಕೃತಿಯನ್ನು ಸ್ವೀಕಾರ ಮಾಡಿದ್ವಿ. ಇದು ಮೊದಲನೇ ವಿಷಯ. ಈಗ ನಮ್ಮ ಮನಸ್ಸಿನಲ್ಲಿ ನಮ್ಮ ಯೋಚನೆ ಏನು, ನಾನು ಎಲ್ಲವನ್ನ ಮಾಡ್ತಾಯಿದ್ದೀನಿ ಅನ್ನೋದು. ಇವಾಗ ಒಂದು ವಿಷಯವನ್ನು ಅರ್ಥ ಮಾಡ್ಕೊಳ್ಳಿ, ಕೃಷ್ಣನ ಸಂಬಂಧಿತವಾದ ವಿಷಯ ಇದು. ನಾವು ಕೃಷ್ಣನ ಭಕ್ತಿಯನ್ನು ಮಾಡ್ತಾಯಿದ್ದೀವಿ ಅಂದರೆ ಅಟ್ಲೀಸ್ಟ್ ಕೃಷ್ಣನ ಹತ್ರ ಬರ್ತಾಯಿದ್ದೀವಿ, ಕೃಷ್ಣನ ಬಗ್ಗೆ ಏನೋ ಶ್ರವಣ ಮಾಡ್ತಾಯಿದ್ದೀವಿ. ಕೆಲವರು ಭಕ್ತಿಯನ್ನು ಮಾಡ್ತಾಯಿದ್ದಾರೆ ಇಲ್ಲಿ ಬರ್ತಾ ಇರೋರು, ಇನ್ನು ಕೆಲವರು ಇನ್ನೂ ಶ್ರವಣದ ಹಂತದಲ್ಲೇ ಇದ್ದಾರೆ, ಇನ್ನೂ ಮನಸ್ಸು ಮಾಡಿಲ್ಲ ಭಕ್ತಿಯನ್ನು ಮಾಡೋದಕ್ಕೆ. ಭಕ್ತಿಯನ್ನು ಮಾಡೋದು ಅಂದರೆ ಶ್ರವಣ ಕೀರ್ತನ, ಮಿಕ್ಕಿದೆಲ್ಲ ಜೊತೆಗೆ ಬರುವಂಥ ವಿಷಯ. ನಾನು ಕೃಷ್ಣ ಭಕ್ತಿಯನ್ನು ಮಾಡ್ತಾಯಿದ್ದೀನಿ ಅಂದರೆ ಕೃಷ್ಣನ ಬಗ್ಗೆ ಶ್ರವಣ ಮಾಡಬೇಕು, ಕೃಷ್ಣನ ಬಗ್ಗೆ ಕೀರ್ತನೆ ಮಾಡಬೇಕು. ಅಂದರೆ ಹರೇ ಕೃಷ್ಣ ಮಹಾಮಂತ್ರದ ಜಪ, ಭಗವದ್ಗೀತಾ, ಭಾಗವತ ಅಧ್ಯಯನ ಇತ್ಯಾದಿ. ಅಧ್ಯಯನ ಅಂದರೆ ಜ್ಞಾನ ವಿಜ್ಞಾನ, ಅಂದರೆ ನಾವು ಕೇಳಿದ್ದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು. ಆಗ ಶ್ರವಣ ಮಾಡ್ತಾಯಿದ್ದೀವಿ ನಾವು. ಸುಮ್ಮನೆ ಈ ಕಡೆ ಕೇಳಿ ಈ ಕಡೆ ಬಿಟ್ಟರೆ ಅದು ಶ್ರವಣ ಅಲ್ಲ. ಈ ಒಂದು ಮಾರ್ಗದಲ್ಲಿ ನಾವು ಬಂದಿದ್ದೀವಿ, ಕೃಷ್ಣನ ಹತ್ರ ಬಂದಿದ್ದೀವಿ. ಆದರೆ ನಮಗೆ ನಮ್ಮ ಮನಸ್ಸಿನಲ್ಲಿ ಈ ಅಹಂಕಾರ ಹೋಗಿಲ್ಲ ಅಂದರೆ ನಾನು ಮಾಡ್ತಾ ಇರೋದು ಅಂತ ಹೋಗಲಿಲ್ಲ ಅಂದರೆ ಕೃಷ್ಣ ನಮ್ಮನ್ನು ನಮ್ಮ ಪಾಡಕ್ಕೆ ಬಿಟ್ಬಿಡ್ತಾನೆ. ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇವಾಗ ನಮ್ಮ ಜೀವನದಲ್ಲಿ ಏನೇ ಒಂದು ಪರಿಸ್ಥಿತಿ ಬರಲಿ, ಅಯ್ಯೋ ನನಗಾಗಲ್ಲಪ್ಪ ಅಂದರೆ ಕೃಷ್ಣನ ಮರ್ತುಬಿಟ್ವಿ, ನನ್ನ ಬಗ್ಗೆ ನಾನು ಯೋಚನೆ ಮಾಡ್ಕೋತಾ ಇದ್ದೀನಿ, ನನ್ನಿಂದ ಆಗಲ್ಲ ಅಂದ ತಕ್ಷಣ ನಮಗೆ ಕೃಷ್ಣನಿಂದ ಏನು ಬಂತು? ತಥಾಸ್ತು. ನನ್ನಿಂದ ಆಗಲ್ಲಪ್ಪ ಅಂದ ತಕ್ಷಣ ತಥಾಸ್ತು. ಕೃಷ್ಣ ನನ್ನಿಂದ ಆಗಲ್ಲ ನಿನ್ನಿಂದ ಆಗತ್ತೆ ಅಂದರೆ ಅದಕ್ಕೂ ತಥಾಸ್ತು. ಅಂದರೆ ನಮ್ಮ ಜೀವನದಲ್ಲಿ ನಾವು ನಾನು ಅನ್ನೋ ಯೋಚನೆಯನ್ನು ಬಿಟ್ಟು ಕೃಷ್ಣನ ಯೋಚನೆ ಬರಬೇಕು. ಇದು ಕೃಷ್ಣ ಪ್ರಜ್ಞೆ. ನಮ್ಮ ಜೀವನದಲ್ಲಿ ಚಿಕ್ಕ ಪುಟ್ಟ ವಿಷಯಗಳು ಪ್ರತಿದಿನ ನಡೀತಾನೆ ಇರುತ್ತೆ. ಆ ಪ್ರತಿದಿನದಲ್ಲಿ ನಡೀತಾ ಇರೋಂಥ ವಿಷಯಗಳಲ್ಲಿ ನಾವು ಎಷ್ಟರ ಮಟ್ಟಿಗೆ ಕೃಷ್ಣನ ಬಗ್ಗೆ ಯೋಚನೆ ಮಾಡ್ತೀವಿ, ಎಷ್ಟರ ಮಟ್ಟಿಗೆ ನನ್ನ ಬಗ್ಗೆ, ನನ್ನ ಸಾಮರ್ಥ್ಯದ ಬಗ್ಗೆ, ಇಂತಹ ವಿಷಯಗಳನ್ನು ಯೋಚನೆ ಮಾಡ್ತೀವಿ. ಅನನ್ಯ ಭಕ್ತನ ಅಂದರೆ ಅವನಿಗೆ ತನ್ನ ಮೇಲೂ ವಿಶ್ವಾಸ ಇಲ್ಲ, ಬೇರೆ ಯಾರ ಮೇಲೂ ವಿಶ್ವಾಸ ಇಲ್ಲ. ಅಥವಾ ತನ್ನ ಸಾಮರ್ಥ್ಯದ ಮೇಲೂ ಅವನಿಗೆ ಶ್ರದ್ಧೆ ಇಲ್ಲ, ಬೇರೆಯವ್ರ ಸಾಮರ್ಥ್ಯದ ಮೇಲೂ ಶ್ರದ್ಧೆ ಇಲ್ಲ. ಅವನಿಗೆ ಕೇವಲ ಕೃಷ್ಣನ ಮೇಲೆ ಮಾತ್ರ ಶ್ರದ್ಧೆ. ನಾನು ಇದನ್ನು ಹಲವಾರು ಸತಿ ಹೇಳಿದ್ದೀನಿ. ನಮ್ಮ ಪ್ರಭುಪಾದರ ಗುರುಗಳು ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರಿಗೆ ಯಾರಾದರೂ ಈ ರೀತಿ ಎಲ್ಲೋ ಒಂದು ಪ್ರೋಗ್ರಾಮ್ ಇದೆ, ಪ್ರವಚನ ಕೊಡೋಕ್ಕೆ ಬನ್ನಿ ಅಂದರೆ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಯಾವತ್ತೂ ನಾನು ಬರ್ತೀನಿ ಅಂತ ಹೇಳ್ತಾ ಇರಲಿಲ್ಲ. ಕೃಷ್ಣನ ಇಚ್ಛೆ ಇದ್ದರೆ ಬರ್ತೀನಿ. ಎಲ್ಲದಕ್ಕೂ ಕೃಷ್ಣನ ಇಚ್ಛೆ ಇದೆ ಅನ್ನೋದು ಇಂಥ ಅನನ್ಯ ಭಕ್ತರ ಜೀವನದ ಅಂಗ. ಹಾಗಾಗಿ ಅವ್ರಿಗೆ ತಮ್ಮ ಸ್ವಾರ್ಥ ಅಥವಾ ತಮ್ಮ ಈ ಒಂದು ಅಹಂಕಾರ, ನನ್ನಿಂದ ಅನ್ನೋದು ಇಲ್ಲವೇ ಇಲ್ಲ. ಎಲ್ಲವೂ ಕೃಷ್ಣನಿಂದ. ನಾನು ಕೇವಲ ಸಾಧನ. ಭಗವದ್ಗೀತೆಯಲ್ಲಿ ಅದಕ್ಕೆ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಅರ್ಜುನ ಏನು ಮಾಡ್ದ? ನಾನು ಯುದ್ಧ ಮಾಡಲ್ಲ. ಅರ್ಜುನ ಭಗವದ್ಗೀತೆ ಹೇಗೆ ಶುರು ಆಗುತ್ತೆ? ನಾನು ಯುದ್ಧ ಮಾಡಲ್ಲ ಕೃಷ್ಣ. ಯಾಕೆ? ನನ್ನ ಸಂಬಂಧಿಕರು. ಕೃಷ್ಣ ಅರ್ಜುನ ನಮ್ಮ ಸ್ಥಾನದಲ್ಲಿ ನಿಂತ್ಕೊಂಡು ಮಾತಾಡ್ದ ಭಗವದ್ಗೀತೆ ಆರಂಭಕ್ಕೆ. ಇಲ್ಲಾಂದರೆ ಕೃಷ್ಣ ಉಪದೇಶವನ್ನು ಮಾಡೋಕ್ಕೆ ಕಾರಣನೇ ಇರ್ತಾ ಇರಲಿಲ್ಲ. ಸೊ ಅರ್ಜುನನ ದುಃಖ ಇದ್ದಿದ್ದು ಅವನು ತನ್ನ ದೃಷ್ಟಿಯಿಂದ ಜಗತ್ತನ್ನು ನೋಡ್ತಾ ಇದ್ದ, ಕೃಷ್ಣನ ದೃಷ್ಟಿಯಿಂದ ನೋಡ್ತಾ ಇರಲಿಲ್ಲ. ಆಮೇಲೆ ಕೃಷ್ಣ ಸಂಪೂರ್ಣವಾಗಿ ಭಗವದ್ಗೀತೆ ಉಪದೇಶ ಮಾಡಿದ್ಮೇಲೆ ಆಮೇಲೆ ಕೃಷ್ಣ ಹೇಳ್ತಾನೆ, ನಿಮಿತ್ತ ಮಾತ್ರಂ ಭವ ಸವ್ಯಸಾಚಿ. ಅರ್ಜುನ, ನೀನು ಯುದ್ಧದ ಬಗ್ಗೆ ಯೋಚನೆ ಮಾಡ್ತಾ ಇದೆಯಾ? ನಾನು ಯುದ್ಧ ಮಾಡಲ್ಲ ಅಂತ ಇದೆಯಾ? ಇಲ್ಲ, ನಾನು ನಿಶ್ಚಯ ಮಾಡಿದ್ದೀನಿ ಯುದ್ಧ ಆಗಬೇಕು. ಹಾಗಾಗಿ ನೀನೇನಾಗಬೇಕು? ಕಾರಣನಾಗಬೇಕು. ನೀನು ಯುದ್ಧಕ್ಕೆ ಕಾರಣನಾಗಬೇಕು. ನೀನು ಯುದ್ಧ ಮಾಡ್ತಾ ಇರೋದು ನಾನು, ಯುದ್ಧ ಮಾಡಿಸ್ತಾ ಇರೋನು ನಾನು. ನನ್ನ ಪರವಾಗಿ ನೀನು ಅಲ್ಲಿ ನಿಂತ್ಕೊಂಡು ಕೆಲಸವನ್ನು ಮಾಡಬೇಕು. ನೀನು ಯಂತ್ರವಾಗಬೇಕು, ಸಾಧನವಾಗಬೇಕು. ಸೊ ನಾವು ತಿಳ್ಕೋಬೇಕು, ಈ ಜಗತ್ತಿನಲ್ಲಿ ನಡೀತಾ ಇರೋ ಪ್ರತಿಯೊಂದು ವಿಷಯವೂ ಕೂಡ ಭಗವಂತನ ಇಚ್ಛೆ ಇಲ್ಲದೆ ನಡೀತಾ ಇಲ್ಲ. ಯಾವುದೇ ವಿಷಯ ಇರಲಿ,
ಒಳ್ಳೆಯದು ಕೆಟ್ಟದ್ದು ಎಲ್ಲಕ್ಕೂ ಭಗವಂತನ ಇಚ್ಛೆ ಇದೆ. ಆದರೆ ಕೆಟ್ಟದ್ದು ನಡೀತಿರುವಾಗ ಭಗವಂತನಿಗೆ ಅದರಿಂದ ಸಂತೋಷ ಆಗಲ್ಲ. ಆದರೆ ಆ ಕೆಟ್ಟದರಿಂದ ಯಾರೊಬ್ಬ ವ್ಯಕ್ತಿಯನ್ನು ತಿದ್ದೋ ಒಂದು ಉದ್ದೇಶ ಭಗವಂತನದು. ಹಾಗಾಗಿ ಅದು ಕೂಡ ಒಳ್ಳೆಯದೇ. ಆದರೆ ನಮ್ಮ ಭಕ್ತರ ಒಂದು ನಾವು ಕೃಷ್ಣ ಪ್ರಜ್ಞೆಗೆ ಬಂದ ತಕ್ಷಣ ನಮ್ಮ ಮನಸ್ಸಿನಲ್ಲಿ ನಮಗೆ ಏನು ವಿಚಾರ ಬರಬೇಕು, ಇದು ನನ್ನಿಂದ ಆಗ್ತಾಯಿಲ್ಲ, ಕೃಷ್ಣನಿಂದ ಆಗ್ತಾಯಿದೆ. ಕೃಷ್ಣನ ಇಚ್ಛೆ ಇದ್ದರೆ ಆಗತ್ತೆ, ನನ್ನ ಇಚ್ಛೆ ಇದ್ದರೆ ಆಗಲ್ಲ. ನನ್ನ ಸಾಮರ್ಥ್ಯ ಇದ್ದರೆ ಸಾಲದು, ಕೇವಲ ಸಾಮರ್ಥ್ಯ ಇದ್ದರೆ ಸಾಲದು, ಕೃಷ್ಣನ ಕೃಪೆ ಇರಬೇಕು. ಸೊ ಹಾಗಾಗಿ ಅನನ್ಯ ಭಕ್ತರಿಗೆ ಅವರಿಗೆ ಮನಸ್ಸಿನಲ್ಲಿ ಬೇರೆ ಯಾರೂ ಇಲ್ಲ, ಬೇರೆ ಯಾವ ವಿಷಯವೂ ಇಲ್ಲ ಕೃಷ್ಣನನ್ನು ಬಿಟ್ಟರೆ. ಒಂದು ಸರಳವಾದ ಈ ಥರ ಒಂದು ಪ್ರೋಗ್ರಾಮ್ಗೆ ಹೋಗೋದಕ್ಕೆ ನಾವು ಎಷ್ಟು ಕೃಷ್ಣನ ಬಗ್ಗೆ ಯೋಚನೆ ಮಾಡೋಕ್ಕಾಗತ್ತೆ. ಓ ಪ್ರಭು ಗಾಡಿ ಇದೆ, ಎಲ್ಲಿದೆ, ಅಡ್ರೆಸ್ ಕೊಡಿ, ಬರ್ತೀವಿ ನಾವು, ಅಷ್ಟೇ ನಾವು ಮಾತಾಡೋದು. ಯಾಕೆ ನಾವು ಅಂದ್ಕೊಳ್ತಾ ಇದ್ದೀವಿ ನಾನೇ ಹೋಗ್ತೀನಿ, ನಾನೇ ಆಟೋ ತೊಗೋತೀನಿ, ಅಥವಾ ನನ್ನ ಹತ್ರನೇ ಗಾಲಿ 2 ವೀಲರ್ ಇದೆ, ನಾನು ಹೋಗ್ತೀನಿ. ಅರೆ ಶುದ್ಧ ಭಕ್ತರಿಗೆ ಗೊತ್ತು ತಮ್ಮ ಕೈಯಲ್ಲಿ ಏನೂ ನಡೆಯೋಕ್ಕೆ ಸಾಧ್ಯ ಇಲ್ಲ, ಎಲ್ಲವೂ ಕೃಷ್ಣನ ಕೃಪೆ. ತೇನ ವಿನಾ ತೃಣಮಪಿ ನ ಚಲತಿ, ವೇದಗಳಲ್ಲಿ ಉಲ್ಲೇಖ ಆಗಿದೆ. ಪರಮಾತ್ಮನ ಬಗ್ಗೆ ಹೇಳ್ತಾ ಇದ್ರೆ ತೇನ ವಿನ ಅವನಿಲ್ಲದೆ ಒಂದು ಹುಲ್ಲು ಕಡ್ಡಿ ಕೂಡ ಅಲ್ಲಾಡೋದಿಲ್ಲ. ಸೊ ಈ ರೀತಿ ಯಾರು ಅನನ್ಯ ಭಕ್ತಿಯಲ್ಲಿ ತೊಡಗಿರ್ತಾರೋ, ಅಂದರೆ ಅವರಿಗೆ ಕೃಷ್ಣನ ಮೇಲೆ ಅಷ್ಟು ಸಂಪೂರ್ಣ ಶ್ರದ್ಧೆ, ಕೃಷ್ಣನ ಮೇಲೆ ಸಂಪೂರ್ಣವಾಗಿ ಆಶ್ರಿತರು, ಶರಣಾಗತರಾಗಿರೋಂಥವರು. ಸಂಪೂರ್ಣವಾಗಿ ಆಶ್ರಿತರು ಅಂದರೆ ಯಾವಾಗಲೂ ನಾನು ಹೇಳ್ತಾ ಇರ್ತೀನಿ, ಚಿಕ್ಕ ಮಕ್ಕಳು ತಂದೆ ತಾಯಂದ್ರ ಮೇಲೆ ಯಾವ ರೀತಿ ಅವಲಂಬಿತರಾಗಿರ್ತಾರೋ ಆ ರೀತಿ ಜೀವಿಗಳು ಭಗವಂತನ ಮೇಲೆ ಅವಲಂಬಿತರಾಗಿರಬೇಕು. ಮಕ್ಕಳಿಗೆ ಗೊತ್ತಾ ಎಲ್ಲಿಂದ ಆಹಾರ ಬರ್ತಾಯಿದೆ, ಏನಾಗ್ತಾಯಿದೆ, ಏನಾದ್ರು ಮಾಡಬೇಕು ಮಾಡಬಾರ್ದು, ಅವಕ್ಕೇನೂ ಗೊತ್ತಿಲ್ಲ. ಸುಮ್ಮನೆ ಅಪ್ಪ ಅಮ್ಮನ ಮೇಲೆ ಅವಲಂಬಿತರು. ಸೊ ಇಂತಹ ಅವಲಂಬನೆಯನ್ನು ಯಾರು ಹೊಂದಿರ್ತಾರೋ, ಕೃಷ್ಣ ಅಂಥವ್ರ ಬಗ್ಗೆ ಮಾತಾಡ್ತಾ ಇದ್ದಾನೆ ಇಲ್ಲಿ. ಯಾರು ಇಷ್ಟು ಕೃಷ್ಣನ ಮೇಲೆ ಡಿಪೆಂಡ್ ಆಗಿರ್ತಾರೋ. ಇವಾಗ ಮಹಾಭಾರತದಲ್ಲಿ ನಮಗೆ ಪಾಂಡವರ ಬಗ್ಗೆ ಗೊತ್ತು. ಪಾಂಡವರು ಸಾಮಾನ್ಯ ಯೋಧರಲ್ಲ ಅಲ್ವಾ, ಮಹಾಯೋಧರು. ಇವಾಗ ಭಾಗವತದಲ್ಲಿ ನಾವು ಅದನ್ನು ಶ್ರವಣ ಮಾಡ್ತೀವಿ. ಅಶ್ವತ್ಥಾಮ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡ್ತಾನೆ. 5 ಪಾಂಡವರನ್ನು ಜೊತೆಗೆ ಪಾಂಡವರ ಮೊಮ್ಮಗ ಪರೀಕ್ಷಿತ ಮಹಾರಾಜನನ್ನು ಕೊಲ್ಲೋ ಉದ್ದೇಶದಿಂದ ಅವನು ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡ್ತಾನೆ. ಆ ಬ್ರಹ್ಮಾಸ್ತ್ರದ ಪ್ರಯೋಗ ಆದಾಗ ಪಾಂಡವರು ನೋಡ್ತಾರೆ ಬ್ರಹ್ಮಾಸ್ತ್ರ ಅವ್ರ ಕಡೆ ಬರ್ತಾ ಇದೆ. ಅವರು ತಮ್ಮ ಆಯುಧಗಳನ್ನು ತಗೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಂದರೆ ಏನೇನೋ ಬೆಣ್ಣು ಭಾಳ ಯಾರ್ಯಾರಿಗೆ ಏನೇನು ಬೇಕೋ ಗದೆ ಅದು ಇದು ಎಲ್ಲೆಲ್ಲಿತ್ತೋ ಎಲ್ಲೋ ತೊಗೊಳಕ್ಕೆ ಪ್ರಯತ್ನ ಮಾಡ್ತಾಯಿದ್ರೆ ಅವರು ಕೃಷ್ಣನ ಕಡೆ ನೋಡಲಿಲ್ಲ, ಕೃಷ್ಣನ ಕರೀಲಿಲ್ಲ. ಆದರೆ ಕೃಷ್ಣ ಅವ್ರ ಕಡೆ ಯಾವಾಗಲೂ ನೋಡ್ತಾ ಇರ್ತಾನೆ. ಕೃಷ್ಣ ನೋಡ್ದ ಪಾಂಡವರು ಆ ಆಯುಧಗಳನ್ನು ತಗೊಂಡು ಪ್ರಯೋಗ ಮಾಡೋಷ್ಟು ಸಮಯ ಇಲ್ಲ, ಅಷ್ಟರೊಳಗೆ ಬ್ರಹ್ಮಾಸ್ತ್ರ ಬಂದ್ಬಿಟ್ಟು ಅವರನ್ನು ಕೆಲಸ ಮುಗಿಸುತ್ತೆ ಅಂತ. ಹಾಗಾಗಿ ಕೃಷ್ಣ ಏನು ಮಾಡ್ದ, ಯಾರೂ ಕೇಳಲಿಲ್ಲ ಕೃಷ್ಣನ, ಅವನು ತಾನೇ ಆ ಬ್ರಹ್ಮಾಸ್ತ್ರವನ್ನು ನಾಶ ಮಾಡ್ತಾನೆ. ಇವಾಗ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಂ. ಅಂದರೆ ಏನರ್ಥ, ಯಾರು ನನಗೆ ಯಾವ ರೀತಿಯಲ್ಲಿ ಶರಣಾಗತರಾಗ್ತಾರೋ ಅದರ ಪ್ರಕಾರವಾಗಿ ನಾನು ಅವ್ರ ಜೊತೆ ವ್ಯವಹರಿಸ್ತೀನಿ. ಇವಾಗ ಅಂದರೆ ನಾವು ಕೇಳ್ಬೋದು, ಪ್ರಭು ಈ ಸನ್ನಿವೇಶದಲ್ಲಿ ಪಾಂಡವರು ಕೃಷ್ಣನ ಕರೀಲೇ ಇಲ್ವಲ್ಲ? ಕರೀಲಿಲ್ಲ, ಪಾಂಡವರು ಕೃಷ್ಣನ ಕರೀಲಿಲ್ಲ. ಅದಕ್ಕಿಂತ ಮುಂಚೆ ದ್ರೌಪದಿ ಕರೆದ್ಲು, 2 ಕೈ ಎತ್ಬಿಟ್ಟು ಕರೆದ್ಲು, ಕೃಷ್ಣ ನನಗೆ ಆಗಲ್ಲ, ಆಗೋಯ್ತು, ಈ ಸನ್ನಿವೇಶ ನನ್ನನ್ನು ಮೀರಿದೆ, ನೀನು ನೋಡ್ಕೊ. ಸರಿ, ಕೃಷ್ಣ ಆವಾಗ ಸತತವಾಗಿ ಅವನು ಸೀರೆಯನ್ನು ಒದಗಿಸ್ದ, ಅವಳ ಗೌರವವನ್ನು ಕಾಪಾಡ್ದ. ಆದರೆ ಈ ಸನ್ನಿವೇಶದಲ್ಲಿ ಪಾಂಡವರು ಕೃಷ್ಣನ ಕಡೆ ತಿರುಗಲೂ ಇಲ್ಲ, ಕೃಷ್ಣನ ಬಗ್ಗೆ ಏನೂ ಕೇಳಲೂ ಇಲ್ಲ ಕೃಷ್ಣನಿಂದ. ಇದು ಅನನ್ಯ ಭಕ್ತಿ. ಅನನ್ಯ ಭಕ್ತಿ ಅಂದರೆ ಏನು? ಅವ್ರಿಗೆ ಅವರ ಸಾಮರ್ಥ್ಯದ ಮೇಲೆ ವಿಶ್ವಾಸ ಇರಲಿಲ್ಲ, ನಾವು ಮಾಡ್ತಾಯಿದ್ದೀವಿ ಅಂತ ಇರಲಿಲ್ಲ. ಅವರಿಗೆ ಕೃಷ್ಣನ ಮೇಲೆ ಎಷ್ಟು ಅವಲಂಬನೆ ಅಂದರೆ ಅದನ್ನು ಉಚ್ಚಾರ ಕೂಡ ಮಾಡೋ ಅವಶ್ಯಕತೆ ಇಲ್ಲ, ಅಷ್ಟು ಅವಲಂಬನೆ. ಕೃಷ್ಣನಿಗೆ ಅದು ಗೊತ್ತು.
ಹಾಗೆ ಕೃಷ್ಣ ಅವ್ರು ಕೇಳೋದಕ್ಕೂ ಕೂಡ ಕಾಯಲಿಲ್ಲ. ಸಾಮಾನ್ಯ ಜೀವಿಗಳ ವಿಷಯದಲ್ಲಿ ಕೃಷ್ಣ ಕೇಳ್ತಾನೆ, ಏನಪ್ಪ ಕೇಳಲೇ ಇಲ್ಲ ನೀನೇನು, ನಾನೇನು ಕೊಡ್ಬೇಕು ನಿನಗೆ, ನೀನೇನು ನನ್ನ ಕೇಳೇ ಇಲ್ಲ. ಯಥಾ ಮಾಂ ಪ್ರಪದ್ಯಂತೆ ಅಂದರೆ ಇದು, ನೀನು ನನ್ನ ಕೇಳಿದ್ರೆ ನಾನು ಕೊಡ್ತೀನಿ, ನೀನು ನಾನು ಕೇಳಿಲ್ಲ ಅಂದರೆ ಕೊಡಲ್ಲ. ಆದರೆ ಅನನ್ಯ ಭಕ್ತರ ಜೀವನದಲ್ಲಿ ಅವ್ರು ಏನು ಕೇಳೋ ಅವಶ್ಯಕತೆಯೇ ಇಲ್ಲ. ಕೃಷ್ಣ ತಾನೇ ಅವರಿಗೆ ಬೇಕಾಗಿರೋದನ್ನು ಮಾಡ್ತಾನೆ. ಇದು ಯೋಗಕ್ಷೇಮಂ ವಹಾಮ್ಯಂ. ಅವರಿಗೆ ಸಂಪೂರ್ಣ ವಿಶ್ವಾಸ ಇದೆ, ಕೃಷ್ಣನ ಮೇಲೆ ನಾನು ಅವಲಂಬಿತನಾಗಿದ್ದೀನಿ, ಕೃಷ್ಣ ನನ್ನ ಜೀವನದಲ್ಲಿ ಏನು ಯೋಗ್ಯವೋ ಅದನ್ನು ಮಾಡ್ತಾನೆ. ನನಗೆ ಬೇಕಾಗಿರೋದು ಮಾಡ್ತಾನೆ ಅಲ್ಲ, ನನಗೆ ಏನು ಯೋಗ್ಯವೋ ಅದನ್ನು ಅವನು ಮಾಡ್ತಾನೆ. ನಾನು ಅವನಿಗೆ ಹೇಳಬೇಕಾಗಿಲ್ಲ, ನಾನು ಅವನು ಕೇಳಲೂ ಬೇಕಾಗಿಲ್ಲ, ನಾನು ಅವ್ನಿಗೆ ಹೇಳಲೂ ಬೇಕಾಗಿಲ್ಲ. ನಾವೆರಡೂ ಮಾಡ್ತೀವಿ. ಕೃಷ್ಣನಿಂದ ಕೇಳ್ತಾನೂ ಇರ್ತೀವಿ, ಹೇಳ್ತಾನೂ ಇರ್ತೀವಿ. ಪಾಪ ಅವನಿಗೆ ಬುದ್ಧಿನೇ ಇಲ್ಲ, ನಾವು ಹೇಳಿದ್ರೇ ಮಾಡಬೇಕು. ಅರೆ ಅನನ್ಯ ಭಕ್ತರು ಅವರನ್ನು ಕೇಳೋದು ಇಲ್ಲ, ಹೇಳೋದು ಇಲ್ಲ, ಸುಮ್ಮನೆ ಅವಲಂಬಿತರಾಗಿರ್ತಾರೆ. ಇಂತಹ ಭಕ್ತರ ಜೀವನವನ್ನು ಭಗವಂತ ತಾನೇ ನಡೆಸ್ತಾನೆ. ಅವರಿಗೆ ಅಷ್ಟು ವಿಶ್ವಾಸ ಇದೆ ಕೃಷ್ಣನ ಮೇಲೆ. ಈ ಅನನ್ಯ ಭಕ್ತಿ ಬಂದಾಗ ನಮಗೆ ಹಲವಾರು ಭಕ್ತರ ಒಂದು ವಿಷಯ ಮನಸ್ಸಿಗೆ ಬರಬೇಕು. ಪ್ರಹ್ಲಾದ ಮಹಾರಾಜ, ಈಗ ತಾನೇ ನಾವು ನರಸಿಂಹ ಚತುರ್ದಶಿಯ ಒಂದು ಹಬ್ಬವನ್ನು ಆಚರಿಸಿದ್ವಿ. ಪ್ರಹ್ಲಾದ ಅನನ್ಯ ಭಕ್ತ, ಅವನಿಗಿನ್ಯಾರೂ ಗೊತ್ತೇ ಇಲ್ಲ, ಅವನಿಗಿನ್ಯಾರೂ ಗೊತ್ತಿಲ್ಲ, ಕೃಷ್ಣ ಬಿಟ್ಟರೆ ಬೇರೆ ಯಾರೂ ಗೊತ್ತಿಲ್ಲ. ಭಗವಂತ ಏನು ಮಾಡ್ದ, ನಿಂತ್ಕೊಂಡು ಕಾಪಾಡ್ದ, ನಿಂತ್ಕೊಂಡು. ಬೇರೆ ಬೇರೆ ಪುರಾಣಗಳಲ್ಲಿ ಹೇಳ್ತಾರೆ, ಭಗವಂತ ಪ್ರಹ್ಲಾದನನ್ನು ಆಲಂಗಿಸ್ಕೊಂಡಿದ್ನಂತೆ. ಯಾಕೆ? ಅವರು ತ್ರಿಶೂಲವನ್ನು ತಗೊಂಡು ಆ ಮೃದುವಾದ ಆ ಚಿಕ್ಕ ಮಗುವಿನ ಚರ್ಮವನ್ನು, ಅವರು ದೇಹವನ್ನು ಛೇದಿಸ್ತಾ ಇದ್ದಾರೆ. ಹಾಗಾಗಿ ಭಗವಂತ ಏನು ಮಾಡ್ತಾನೆ, ಆ ಮಗುವನ್ನೇ ತಮ್ಕೊಂಡ್ಬಿಡ್ತಾನೆ. ಯಾಕೆ? ತ್ರಿಶೂಲ ಇಲ್ಲಾಂದರೆ ಆ ಮಗುಗೆ ತಾಕತ್ತಲ್ವ. ನಮ್ಮ ಸಂಪ್ರದಾಯದಲ್ಲಿ ಹರಿದಾಸ ಠಾಕೂರರಂತ ಇದ್ದರು. ಬ್ರಹ್ಮ ನಾಮಾಚಾರ್ಯರಾಗಿ ಬಂದಿದ್ದಾರೆ, ಹರಿನಾಮ ಜಪದ ಪ್ರಾಮುಖ್ಯತೆಯನ್ನು ಕಲಿಸೋದಕ್ಕೆ. ಅವ್ರಿಗೆ ಒಂದು ಸತಿ ಯಾರೋ ಒಬ್ಬ ದುಷ್ಟ ಮುಸಲ್ಮಾನ ಆಡಳಿತಗಾರರಿರ್ತಾರೆ, ಅವ್ರಿಗೆ ಉಲ್ಟಾ ಪುಲ್ಟಾ ಹೇಳಿಬಿಟ್ಟು ಅವ್ರಿಗೆ 22 ಮಾರುಕಟ್ಟೆಗಳಲ್ಲಿ ಚಡಿ ಏಟು ತಿನ್ನಿಸೋ ಶಿಕ್ಷೆ. 22 ಮಾರುಕಟ್ಟೆಯಲ್ಲಿ ಚಡಿ ಏಟು. ಆ ಚಡಿ ಏಟು ಯಾರು ಹೊಡಿತಾರೋ ಅವರ ಅನುಭವ 5ರಿಂದ 10 ಚಡಿ ಏಟು ಹೊಡೆಯೋದ್ರೊಳಗಡೆ ಒಬ್ಬ ವ್ಯಕ್ತಿ ಸತ್ತೋಗಿರ್ತಾನೆ. ಅಷ್ಟು ಕಷ್ಟವಾದ ಶಿಕ್ಷೆ ಅದು. ಹರಿದಾಸ ಠಾಕೂರರಿಗೆ ಗೊತ್ತಿತ್ತು, 22 ಮಾರುಕಟ್ಟೆಯಲ್ಲಿ ನನಗೆ ಹೊಡಿತಾರೆ. ಆದರೆ ಅವನು ಕೃಷ್ಣನಲ್ಲಿ ಪ್ರಾರ್ಥನೆ ಮಾಡಲಿಲ್ಲ. ಅವರು ಬದುಕಬೇಕಿದ್ದರೆ ಕೃಷ್ಣನ ಇಚ್ಛೆ, ಸಾಯಬೇಕಿದ್ದರೆ ಕೃಷ್ಣನ ಇಚ್ಛೆ. ಸೊ ಅವರ ಪೂಜ್ಯ ದೈವ ಚೈತನ್ಯ ಮಹಾಪ್ರಭು ಅದಕ್ಕೆ ಏನು ಮಾಡ್ತಾರೆ, ಹರಿದಾಸ ಠಾಕೂರರಿಗೆ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ಚೈತನ್ಯ ಮಹಾಪ್ರಭುಗಳು ಹರಿದಾಸ ಠಾಕೂರರನ್ನು ತಬ್ಕೊಂಡ್ಬಿಟ್ಟಿದ್ದಾರೆ. ಯಾವ ರೀತಿ ತಬ್ಕೊಂಡಿದ್ದಾರೆ? ಅವರ ಬೆನ್ನಿನ ಮೇಲೆ, ಚೈತನ್ಯ ಮಹಾಪ್ರಭುಗಳ ಬೆನ್ನಿನ ಮೇಲೆ ಚಾವಟಿ ಏಟು ಬೀಳುತ್ತೆ. ಹರಿದಾಸ ಠಾಕೂರರಿಗೆ ಒಂದು ಚೂರು ಸ್ಪರ್ಶ ಕೂಡ ಆಗಿಲ್ಲ. ಹರಿದಾಸ ಠಾಕೂರರಿಗೆ ಗೊತ್ತೂ ಇಲ್ಲ, ಯಾಕಂದರೆ ಅವರು ಹರಿನಾಮದಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ. ಏನಾಯಿತು, ಯಾರು ಹೊಡೆದ್ರು, ಎಷ್ಟು ಹೊಡೆದ್ರು ಏನೂ ಗೊತ್ತಿಲ್ಲ ಅವ್ರ ಪಾಡುಗವರು ಹರಿನಾಮದಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ. ಆಮೇಲೆ ಚೈತನ್ಯ ಮಹಾಪ್ರಭುಗಳು ಮಹಾಪ್ರಕಾಶ ಲೀಲೆ ಅಂತ ಮಾಡ್ತಾರೆ. ಆಮೇಲೆ ತಮ್ಮ ಎಲ್ಲ ಭಕ್ತರನ್ನು ಕರೆದು ಹೇಳ್ತಾರೆ, ನಾನು ನಿನ್ನನ್ನು ಈ ರೀತಿ ರಕ್ಷಣೆ ಮಾಡಿದೆ, ನಾನು ನಿನ್ನ ನಿನಗೆ ಈ ರೀತಿ ಪೋಷಣೆ ಕೊಟ್ಟೆ ಅಂತ. ಅದರಲ್ಲಿ ಹೇಳ್ತಾರೆ, ಹರಿದಾಸ ಜ್ಞಾಪಕ ಇದೆ ನಿನಗೆ, ಅವತ್ತಿನ ದಿನ 22 ಮಾರುಕಟ್ಟೆಯಲ್ಲಿ ನಿನ್ನ ಚರ್ಮ ಸುಲಿಯೋ ರೀತಿಯಲ್ಲಿ ಅವ್ರು ನಿನಗೆ ಹೊಡೆದಿದ್ದಾರೆ, ನಿನಗೇನಾದರೂ ಆಯಿತಾ? ಇಲ್ಲ ಮಹಾಪ್ರಭುಗಳೇ, ನನಗೇನೂ ಆಗಲಿಲ್ಲ. ಯಾಕಾಗಲಿಲ್ಲ ಗೊತ್ತಾ ಅಂದ್ಬಿಟ್ಟು ಬೆನ್ನು ತೋರಿಸ್ತಾರೆ. ನೋಡು, ನಿನಗೆ ಹೊಡೆದಿದ್ದ ಚಡಿ ಏಟೆಲ್ಲ ಇಲ್ಲಿದೆ.
ಇನ್ನೊಬ್ಬರು ಭಕ್ತರಿರ್ತಾರೆ ಗಂಗಾದಾಸ್ ಅಂತ. ಅವರ ಚೈತನ್ಯ ಮಹಾಪ್ರಭು ಚಿಕ್ಕವರಾಗಿದ್ದಾಗ ನಿಮಾಯಿ ಅವರ ಸಂಸ್ಕೃತ ಅಂದರೆ ಗುರುಗಳು ಗಂಗಾದಾಸ ಪಂಡಿತರು ಅಂತ. ಒಂದು ಸತಿ ಏನಾಗುತ್ತೆ, ಗಂಗಾದಾಸ ಯಾರೋ ಮುಸಲ್ಮಾನರು, ಆಗಿನ ಕಾಲದಲ್ಲಿ ಸ್ವಲ್ಪ ಮುಸಲ್ಮಾನರ ಸ್ವಲ್ಪ ಸಮಸ್ಯೆ ಜಾಸ್ತಿ ಇತ್ತು ಬೆಂಗಾಲ್ನಲ್ಲಿ. ಇವರು ಬಂದು ಯಾವುದೋ ಹಳ್ಳಿಯಲ್ಲೇ, ಅವ್ರು ಇದ್ದಿದ್ದ ಹಳ್ಳಿಯಲ್ಲಿ ತುಂಬ ಇದು ಮಾಡ್ತಾಯಿದ್ರು. ಗಂಗಾದಾಸ ಪಂಡಿತರಿಗೆ ಭಯ ಆಗುತ್ತೆ, ಅವ್ರ ಮನೇಲಿ ಹೆಣ್ಮಕ್ಳೆಲ್ಲ ಇದ್ದಾರೆ ಅಂದ್ಬಿಟ್ಟು ಅವ್ರು ಏನು ಮಾಡ್ತಾರೆ, ಕುಟುಂಬ ಸಮೇತರಾಗಿ ಓಡ್ತಾರೆ ಮನೆಯಿಂದ. ಆ ಕಳ್ಳರು, ಆ ದುಷ್ಟರಿಂದ ತಪ್ಪಿಸ್ಕೋಬೇಕು ಅಂತ ಓಡಿ ಗಂಗೆಯ ತೀರಕ್ಕೆ ಬರ್ತಾರೆ. ಗಂಗೆಯ ತೀರಕ್ಕೆ ಬಂದಾಗ ಆಗಿನ ಕಾಲದಲ್ಲಿ ಈ ರೀತಿ ಇರಲಿಲ್ಲ, ಏನೋ ಓಲಾ, ರ್ಯಾಪಿಡೋ, ಅದು ಇದು ಹಳ್ಮುಳು ಏನಿರಲಿಲ್ವಲ್ಲ. ಸೊ ಅವರಿಗೆ ಗಂಗೆಯನ್ನು ಗಂಗೆಯ ಆ ಕಡೆ ದಡಕ್ಕೆ ಹೋಗಬೇಕು ಅಂದರೆ ಒಂದೇ ಮಾರ್ಗ, ಏನು, ಅಲ್ಲಿ ದೋಣಿ ಇರಬೇಕು. ಸಂಜೆಯ ಸಮಯ ಲೇಟಾಗಿ ಹೋಗಿತ್ತು. ಇವರೆಲ್ಲ ಭಯಭೀತರಾಗಿ ಓಡಿ ಬರ್ತಾರೆ. ಗಂಗೆಯ ತೀರಕ್ಕೆ ಬಂದರೆ ಅಲ್ಲಿ ಯಾವ ದೋಣಿನೂ ಇಲ್ಲ. ಸೊ ಗಂಗಾದಾಸ ಪಂಡಿತರಿಗೆ ಆ ಯೋಚನೆ ಆಗುತ್ತೆ, ಅಯ್ಯೋ ನನ್ನ ಕುಟುಂಬದ ರಕ್ಷಣೆ ಹೇಗೆ ಅಂತ. ಪ್ರಾರ್ಥನೆ ಮಾಡಲಿಲ್ಲ ಭಗವಂತನಿಂದ, ಮನಸ್ಸಿನಲ್ಲಿ ಯೋಚನೆ ಬಂತು, ನಾನು ಹೇಗೆ ನನ್ನ ಕುಟುಂಬವನ್ನು ರಕ್ಷಿಸಲಿ, ಇಲ್ಲಿ ಯಾರೂ ಇಲ್ಲ, ದೋಣಿ ನಾವಕರು ಯಾರು ಇಲ್ಲ ಇಲ್ಲಿ ಅಂತ ಮನಸ್ಸಿನಲ್ಲಿ ಯೋಚನೆ ಬಂತು ಅಷ್ಟೇ. ಅಷ್ಟರೊಳಗಡೆ ಒಂದು ದೋಣಿ ಬರುತ್ತೆ. ಗಂಗಾದಾಸರಿಗೆ ಸಂತೋಷ ಆಗುತ್ತೆ, ಓ ಭಗವಂತ ದೋಣಿಯನ್ನು ಕಳಿಸಿದ್ದಾನೆ ಅಂದ್ಬಿಟ್ಟು ಅವರು ಆ ದೋಣಿಯಲ್ಲಿ ಹತ್ಕೊಂಡು ಇನ್ನೊಂದು ದಡಕ್ಕೆ ಹೋಗ್ತಾರೆ. ಚೈತನ್ಯ ಮಹಾಪ್ರಭುಗಳು ಆಮೇಲೆ ಮಹಾಪ್ರಕಾಶ ಲೀಲೆಯಲ್ಲಿ ಕೇಳ್ತಾರೆ, ಗಂಗಾದಾಸರೇ, ಅವತ್ತು ನೀವು ಗಂಗೆಯ ದಡದಲ್ಲಿ ನಿಂತ್ಕೊಂಡು ಕಾಯ್ತಾ ಇದ್ರಿ ಅಲ್ವಾ? ಹೌದು ಮಹಾಪ್ರಭು. ಅಲ್ಲಿ ಯಾವ್ದಾದ್ರು ದೋಣಿ ಇತ್ತಾ? ಇಲ್ಲ ಮಹಾಪ್ರಭು, ಎಲ್ಲೂ ಇರಲಿಲ್ಲ, ಕತ್ತಲೆ ಬೇರೆ ಆಗಿತ್ತು. ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ನಾನೇ ಆ ದೋಣಿಯನ್ನು ತೊಗೊಂಡು ಬಂದಿದ್ದು. ಇನ್ನೊಬ್ಬರು ಭಕ್ತರಿದ್ದಾರೆ, ಅವರಿಗೆ ತುಂಬ ಜ್ವರ, ಒಬ್ಬರೇ ಇದ್ದಾರೆ, ಯಾರು ನೋಡ್ಕೊಳ್ಳೋಕೆ ಯಾರೂ ಇಲ್ಲ, ಎಲ್ಲೂ ಹೋಗೋಕ್ಕೂ ಶಕ್ತಿ ಇಲ್ಲ, ಹಾಸಿಗೆಯಲ್ಲಿ ಮಲ್ಕೊಂಡಿದ್ದಾರೆ, ವೈದ್ಯರ ಹತ್ರ ಹೋಗೋಕ್ಕೂ ಕೂಡ ಶಕ್ತಿ ಇಲ್ಲ, ಆ ರೀತಿ ಹಾಸಿಗೆಯಲ್ಲಿ ಮಲ್ಕೊಂಡಿದ್ದಾರೆ, ನರಳುತ್ತಾ ಇದ್ದಾರೆ. ಏನಂತ ನರಳುತ್ತಾರೆ ಭಕ್ತರು? ಕೃಷ್ಣ ಕೃಷ್ಣ ಕೃಷ್ಣ, ಇಷ್ಟೇ, ಮುಂದೆ ಏನೂ ಇಲ್ಲ, ಹಿಂದೆ ಏನೂ ಇಲ್ಲ. ಕೃಷ್ಣ ಬಾರಪ್ಪ, ನನಗೆ ಯಾರೂ ಇಲ್ಲ, ನಾನು ಒಬ್ಬನೇ ಇದ್ದೀನಿ, ನನ್ನ ಆರೋಗ್ಯ ಸರಿ ಮಾಡು, ನನಗೆ ಔಷಧಿ ಕೊಡು, ಏನಿಲ್ಲ, ಕೃಷ್ಣ 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 ಅಷ್ಟೇ. ಏನಾಗುತ್ತೆ? ತಕ್ಷಣ ಯಾರೋ ಒಬ್ಬರು ಡಾಕ್ಟ್ರು ಬರ್ತಾರೆ, ಅವ್ರನ್ನ ತಪಾಸಣೆ ಮಾಡ್ತಾರೆ, ಔಷಧಿ ಕೊಡ್ತಾರೆ, ಹೋಗ್ತಾರೆ. ಆಮೇಲೆ ಇವರು ಆ ಔಷಧಿಯನ್ನು ತಗೊಂಡು ಗುಣಮುಖರಾಗ್ತಾರೆ. ಚೈತನ್ಯ ಮಹಾಪ್ರಭುಗಳು ಮತ್ತೆ ಹೇಳ್ತಾರೆ ಆ ಭಕ್ತನನ್ನು ಕರೆದು, ನಿನಗೆ ಅವತ್ತು ಜ್ವರ ಇತ್ತಲ್ವಾ? ಹೌದು ಮಹಾಪ್ರಭು. ಎಲ್ಲೂ ಓಡಾಡೋಕ್ಕೂ ಶಕ್ತಿ ಇರಲಿಲ್ವಲ್ಲ? ಹೌದು ಮಹಾಪ್ರಭು. ಆದರೆ ತಕ್ಷಣ ಯಾರೋ ವೈದ್ಯರು ಬಂದ್ಬಿಟ್ಟು ನಿಮ್ಗೆ ಔಷಧಿ ಕೊಟ್ರಲ್ವ? ಹೌದು ಮಹಾಪ್ರಭು, ಅದು ನಾನೇ. ಸೊ ಹೀಗೆ ನಾವು ಬೇಕಾದಷ್ಟು ಉದಾಹರಣೆ. ಸುಧಾಮ ಕೇಳಲಿಲ್ಲ, ಸುಧಾಮ ಕೃಷ್ಣನಲ್ಲಿ ಕೇಳಲಿಲ್ಲ, ಕೃಷ್ಣ ನಾನು ಕಷ್ಟದಲ್ಲಿದ್ದೀನಿ, ನನಗೆ ಊಟ ಕೂಡ ಮಾಡೋಕ್ಕೆ ಗತಿ ಇಲ್ಲ, ನನ್ನ ಜೀವನವನ್ನು ಸುಲಭವಾಗಿಸು ಕೇಳಲಿಲ್ಲ ಸುಧಾಮ. ಕೇವಲ ಭಕ್ತಿ ಸೇವೆ. ಇವರೆಲ್ಲರ ಜೀವನದ ಒಂದೇ ಒಂದು ಸಮಾನ ಲಕ್ಷಣ ಅಂದರೆ ಎಲ್ಲರೂ ತಮ್ಮ ಭಕ್ತಿಯನ್ನು ಮಾಡ್ಕೊಂಡು ಹೋಗ್ತಾರೆ, ಭಗವಂತನಲ್ಲಿ ಯಾವುದಕ್ಕೂ ಏನು ಕೇಳೋವಂಥವ್ರಲ್ಲ. ಸರಿ ಪಾಪ, ಹೆಂಡತಿ ಹೇಳಿದಾಳೆ ಅಂದ್ಬಿಟ್ಟು ಸುಧಾಮ ಕೃಷ್ಣನ ಭೇಟಿಯಾಗೋ ಸಂತೋಷದಲ್ಲಿ ಬರ್ತಾನೆ, ಬಂದು ಮಾತಾಡಿಕೊಂಡು ಮುಂದಿನ ಬೆಳಗ್ಗೆ ವಾಪಸ್ ಮನೆಗೆ ಹಿಂದಿರುಗ್ತಾನೆ. ಕೇಳಲಿಲ್ಲ ಏನನ್ನು. ಆದರೆ ಇಷ್ಟು ದಿನ ಕೃಷ್ಣ ಅವನಿಗೇನು ಕೊಟ್ಟಿರಲಿಲ್ಲ, ಯಾಕಂದರೆ ಸುಧಾಮ ಯೋಚನೆ ಮಾಡ್ತಾನೆ, ನನಗೆ ಬೇಡಪ್ಪ ಈ ಸಂಪತ್ತು, ಸಿಕ್ಕಾಕೊಳ್ಳೋಕ್ಕೆ ನನಗಿಷ್ಟ ಇಲ್ಲ ಅಂತ. ಸೊ ಕೊಟ್ಟಿರಲಿಲ್ಲ. ಆದರೆ ಇವಾಗ ಯೋಚನೆ ಮಾಡ್ದ, ಕೃಷ್ಣ ನಿನ್ನಿಷ್ಟ, ಬೇಕಾದ್ರೆ ಕೊಡು, ನಾನು ಕೇಳ್ತಾ ಇಲ್ಲ, ನಿನ್ನಿಷ್ಟ, ನಿಂಗೆ ಬೇಕಾದ್ರೆ ಕೊಡು. ಕೃಷ್ಣ ಕಾಯ್ತಾ ಇದ್ದ, ಸಿಕ್ತು ನೋಡು ನನಗೆ ಚಾನ್ಸ್, ನನ್ನ ಭಕ್ತನಿಗೆ ಸೇವೆ ಮಾಡೋಕ್ಕೆ. ಅವನಿಗೆ ಅವಶ್ಯಕತೆ ಇದ್ದಿದ್ದಕ್ಕಿಂತ ಹೆಚ್ಚು ಹಣವನ್ನು ಕೊಟ್ಬಿಟ್ಟು.
ಇದಕ್ಕೆ ಕೃಷ್ಣನ ಮೇಲೆ ನಂಬಿಕೆ ಬೇಕು, ಶ್ರದ್ಧೆ ಬೇಕು. ಅದಕ್ಕೆ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಭಕ್ತ್ಯಾ ಮಾಮಭಿಜಾನಾತಿ. ಭಕ್ತ್ಯಾ ಮಾಮಭಿಜಾನಾತಿ ಅಂದರೆ ಯಾರು ನನ್ನನ್ನು ಅರ್ಥ ಮಾಡ್ಕೊಳಕ್ಕಾಗತ್ತೆ? ನನ್ನ ಭಕ್ತರು ಮಾತ್ರ. ಯಾಕೆ ಭಕ್ತರು ಮಾತ್ರ ಅರ್ಥ ಮಾಡ್ಕೊಳಕ್ಕಾಗತ್ತೆ? ಯಾಕೆ ಬೇರೆಯವ್ರಿಗೆ ಅರ್ಥ ಮಾಡ್ಕೊಳಕ್ಕಾಗಲ್ಲ? ಭಕ್ತರಿಗೆ ಮಾತ್ರ ಯಾಕೆ ಕೃಷ್ಣನನ್ನು ಅರ್ಥ ಮಾಡ್ಕೊಳಕ್ಕಾಗತ್ತೆ? ಬೇರೆಯವ್ರಿಗೆ ಯಾಕೆ ಅರ್ಥ ಮಾಡ್ಕೊಳಕ್ಕಾಗಲ್ಲ? ನಂಬಿಕೆ ಇಲ್ಲ. ಕೃಷ್ಣನನ್ನು ಅರ್ಥ ಮಾಡ್ಕೊಳ್ಳೋದಂದ್ರೆ ಏನರ್ಥ? ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿರೋ ಮಾತುಗಳನ್ನು ಸ್ವೀಕಾರ ಮಾಡೋದು. ಇವಾಗ ಕೃಷ್ಣ ಭಗವದ್ಗೀತೆಯಲ್ಲಿ ಏನೋ ಹೇಳ್ತಾ ಇದ್ದಾನೆ. ಏನು ಹೇಳ್ತಾ ಇದ್ದಾನೆ? ಯೋಗಕ್ಷೇಮ ವಹಾಮ್ಯಂ ಅಂತ ಹೇಳ್ತಾ ಇದ್ದಾನೆ. ಇವಾಗ ಯಾರು ಇದನ್ನು ಪಾಲನೆ ಮಾಡೋಕ್ಕೆ ಅಥವಾ ಇದನ್ನು ಸ್ವೀಕಾರ ಮಾಡೋಕ್ಕೆ ಯಾರು ಸಿದ್ಧರಾಗಿರ್ತಾರೆ? ಯಾರಿಗೆ ಕೃಷ್ಣನಲ್ಲಿ ಸಂಪೂರ್ಣ ನಂಬಿಕೆ ಇದೆಯೋ ಅಂತಹ ಭಕ್ತರು. ಸೊ ನಂಬ್ತಾರೆ, ಹೌದು ಕೃಷ್ಣ ಹೇಳ್ತಾ ಇದ್ದಾನೆ, ಕೃಷ್ಣ ನನ್ನ ಜೀವನವನ್ನು ನಡೆಸ್ತಾನೆ. ಅವಾಗ ಕೃಷ್ಣ ಏನು ಮಾಡ್ತಾನೆ? ನಡೆಸ್ತಾನೆ. ಯಾಕೆ ನಡೆಸ್ತಾನೆ? ಯಾಕಂದರೆ ಅವ್ರಿಗೆ ಅವನ ಮೇಲೆ ಅಷ್ಟು ಶ್ರದ್ಧೆ ಇದೆ. ಭಕ್ತಿ ಅಂದರೆ ಇಷ್ಟೇ. ನಾವು ದೊಡ್ಡ ಪಂಡಿತರಾಗಬೇಕಾಗಿಲ್ಲ. ನಮಗೆ ಕೇವಲ ಕೃಷ್ಣನ ಮಾತುಗಳ ಮೇಲೆ ಶ್ರದ್ಧೆ ಬರಬೇಕು. ಇಷ್ಟೇ ಭಕ್ತಿ. ಈ ಶ್ರದ್ಧೆಗೆ ಮಾರ್ಗ ಏನು? ಶ್ರವಣ. ಯಾರಿಂದ ಶ್ರವಣ? ಯಾರಲ್ಲಿ ಶ್ರದ್ಧೆ ಇದೆಯೋ ಅಂಥವರಿಂದ ಶ್ರವಣ, ಅಥವಾ ಯಾರಲ್ಲಿ ಶ್ರದ್ಧೆ ಇದೆಯೋ ಅಂಥವ್ರ ಸಂಘ. ಅವರ ಜೀವನವನ್ನು ನಡೆಸೋದು, ಅವರಿಗೆ ಕೃಷ್ಣನ ಮೇಲಿರೋ ಶ್ರದ್ಧೆಯನ್ನು ನಾವು ಅನುಭವಿಸಿ ನಮಗೂ ಅನ್ನಿಸ್ಬೇಕು, ಅಯ್ಯೋ ಎಷ್ಟು ಅದ್ಭುತವಾದ ನಂಬಿಕೆ ಇವರಿಗೆ ಕೃಷ್ಣನ ಮೇಲೆ ಇದೆ, ನನಗೆ ಯಾಕಿಲ್ಲ? ನಾನು ಇದನ್ನು ಬೆಳೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಇಷ್ಟೇ ಭಕ್ತಿ. ಒಂದು ಸತಿ ಒಬ್ಬರು ಜಯದೇವ ಗೋಸ್ವಾಮಿ ಅಂತ ಒಬ್ಬರು ವೈಷ್ಣವರು ಕವಿಗಳಿರ್ತಾರೆ. ಅವ್ರಿಗೆ ಇದೇ ರೀತಿ ತುಂಬ ಬಡತನ ಸನ್ನಿವೇಶ. ಸರಿ, ಈ ಶ್ಲೋಕವನ್ನು ನೋಡ್ತಾರೆ. ಅನನ್ಯ ಚಿಂತೆಯಂತೋಮ ಯೇ ಜನ ಪರಿಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಂ ಯೋಗಕ್ಷೇಮಂ ವಾಮ್ಯಂ. ಇದನ್ನು ನೋಡ್ಬಿಟ್ಟು ಜಯದೇವ ಗೋಸ್ವಾಮಿ ಹೇಳ್ತಾರೆ, ಇಲ್ಲ ಸುಳ್ಳಿದು. ಕೃಷ್ಣ ಏನು ಇದನ್ನು ಸುಮ್ಮನೆ ಹೇಳಿದ್ದಾನೆ, ಕೃಷ್ಣ ಇದನ್ನೇನು ಮಾಡಲ್ಲ ಅಂದ್ಬಿಟ್ಟು ಏನು ಮಾಡ್ತಾರೆ ಅವರು, ಅವರ ಭಗವದ್ಗೀತೆ ಪುಸ್ತಕದ ಮೇಲೆ ಅವರು ಆ ಶ್ಲೋಕವನ್ನು ಕ್ರಾಸ್ ಮಾಡಿಬಿಡ್ತಾರೆ. ಅದಕ್ಕೆ ನಾನು ಹೇಳಿದೆ ಪುಸ್ತಕ ಕೆಳಗಡೆ ಇಡಬೇಡಿ ಅಂತ, ಇದು ಕೃಷ್ಣನಿಗೆ ಅಭಿನ್ನ. ಸೊ ಅವರು ಆ ಒಂದು ಶ್ಲೋಕವನ್ನು ಈಗ ಇದು ಮಾಡಿಬಿಡ್ತಾರೆ, ಕ್ರಾಸ್ ಮಾಡಿಬಿಡ್ತಾರೆ. ಅಂದರೆ ಏನರ್ಥ? ಇಲ್ಲ, ಇದು ಸುಳ್ಳು, ಇದು ತಪ್ಪು, ಇದು ನಿಜ ಅಲ್ಲ. ಕೃಷ್ಣ ಯೋಗಕ್ಷೇಮವನ್ನು ವಹಿಸ್ತಾ ಇಲ್ಲ. ಯಾಕೆ? ಅವರ ಜೀವನದಲ್ಲಿ ಅವ್ರಿಗೆ ಆ ಸಮಯದಲ್ಲಿ ಕಷ್ಟ ಇತ್ತು. ಅವರ ಜೀವನದ ಅನುಭವ, ಅವರೇನು ಕೇಳ್ತಾ ಇಲ್ಲ ಕೃಷ್ಣನಿಂದ. ನನ್ನ ಜೀವನದ ಅನುಭವ ಪ್ರಕಾರ ಕೃಷ್ಣ ಏನೂ ಮಾಡ್ತಾ ಇಲ್ಲ ಅಂದ್ಬಿಟ್ಟು ಕ್ರಾಸ್ ಮಾಡಿಬಿಡ್ತಾರೆ. ಸರಿ ಅಂದ್ಬಿಟ್ಟು ಸರಿ ಭಿಕ್ಷಾಟನೆಗೆ ಅಂತ ಹೋಗ್ತಾರೆ. ಪಾಪ ದಿನ ಭಿಕ್ಷಾಟನೆಗೆ ಹೋಗ್ತಾರೆ, ಏನೂ ಸಿಗ್ತಾ ಇಲ್ಲ. ಸೊ ಇವತ್ತು ಹೋಗ್ತಾರೆ, ಸರಿ ನನ್ನ ಕೆಲಸ, ನನ್ನ ಕರ್ತವ್ಯ ಭಿಕ್ಷೆಯನ್ನು ಬೇಡೋದು ಅಂದ್ಬಿಟ್ಟು ಅವ್ರು ಹೋಗ್ತಾರೆ. ಅವ್ರು ಈ ಕಡೆ ಹೋದ ತಕ್ಷಣ ಈ ಕಡೆ ಯಾರೋ ಬಂದು ಬಾಗಿಲನ್ನು ತಟ್ತಾರೆ. ಸರಿ, ಮನೆಯಲ್ಲಿದ್ದ ಪತ್ನಿ ಬಾಗಿಲನ್ನು ತೆಗಿತಾಳೆ. ತೆಗೆದು ನೋಡಿದ್ರೆ ಇಬ್ಬರು ಪುಟ್ಟ ಬಾಲಕರು. ಒಬ್ಬ ಬಿಳಿ ಬಣ್ಣ, ಇನ್ನೊಬ್ಬ ಕರಿ ಬಣ್ಣ. ಮತ್ತು ಹೆಗಲ ಮೇಲೆ ಒಂದು ದೊಡ್ಡ ಹೊರೆ, ಇಷ್ಟೊಂದು ಸಾಮಾನು ತಂದಿದ್ದಾರೆ. ಸೊ ಇವರ ಪತ್ನಿ ಕೇಳ್ತಾರೆ, ಏನಪ್ಪ, ಯಾರು ನೀವು, ಇಲ್ಲಿ ಯಾಕೆ ಬಂದಿದ್ದೀರಾ? ಅವ್ರು ಹುಡುಗರು ಹೇಳ್ತಾರೆ, ಇಲ್ಲಮ್ಮ, ಇವ್ರು ನಿಮ್ಮ ಪತಿಯವರೇ ಕಳಿಸಿರೋದು ನಮಗೆ. ನಮ್ಮ ಪತಿ ಕಳಿಸಿದ್ರ? ಏನು ಕಳಿಸಿದ್ದಾರೆ? ಏನಿಲ್ಲ, ಮನೆ ಸಾಮಾನುಗಳನ್ನು ಕಳಿಸಿದ್ದಾರೆ. ಇಷ್ಟೊಂದು? ಇವಾಗ ತಾನೇ ಅವ್ರು ಭಿಕ್ಷಾಟನೆಗೆ ಹೋದ್ರಲ್ಲ. ಇಲ್ಲ ಕಳಿಸಿದ್ದಾರೆ, ಅವರೇ ಕಳಿಸಿರೋದು. ಅಲ್ಲ ಪಾಪ, ನೀವು ಇಷ್ಟು ಚಿಕ್ಕ ಬಾಲಕರು, ನಿಮಗೆ ಇಷ್ಟೊಂದು ಹೊರೆ ಕಳಿಸಿದಾರಲ್ಲ, ಅವ್ರಿಗೆ ಏನಾದ್ರು ಮನುಷ್ಯತ್ವ ಇದೆಯಾ? ಅರೆ, ಅವಳಿಗೆ ಯೋಚನೆ ಮಾಡ್ತಾರೆ, ನನ್ನ ಗಂಟ ಇಷ್ಟೊಂದು ಕಠೋರವಾದ ವ್ಯಕ್ತಿನೇ ಅಲ್ವಲ್ಲ, ಅವನು ಈ ರೀತಿ ಒಂದು ಇರುವೆ ಜೊತೆನೂ ವ್ಯವಹರಿಸೋಕ್ಕಾಗಲ್ಲ, ಇದು ಹೇಗೆ ಸಾಧ್ಯ? ಸರಿ, ಏನೋ ಡೌಟ್ ಬಂತು. ಆಯಿತು, ಸರಿ ಇಡಿ. ಆಮೇಲೆ ಅದು ಅವರು ಇಡೋಕ್ಕೆ ಬಂದಾಗ ನೋಡ್ತಾರೆ, ಬೆನ್ನಿನ ಮೇಲೆ ಚಾವಟಿಯ ಏಟು. ಇನ್ನೂ ಚಿಂತೆ ಆಗುತ್ತೆ ಹುಡುಗಿ. ಇದ್ಯಾರು ಮಾಡಿದ್ದು? ಇದು ನಿಮ್ಮ ಪತಿನೇ. ಇವಾಗ ಅವ್ರಿಗೆ ಕಂಪ್ಲೀಟಾಗಿ ಅವ್ಳಿಗೆ ಡೌಟ್ ಬಂದುಬಿಡುತ್ತೆ, ಇದೇನಿದು, ಸಾಧ್ಯನೇ ಇಲ್ಲ, ಇದು ನನ್ನ ಪತಿ ಈ ರೀತಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಸರಿ ಆಯಿತು, ಇಡಿ ಅಂದ್ಬಿಟ್ಟು ಇಟ್ಬಿಟ್ಟು
ಆಮೇಲೆ ಅವ್ರಿಗೂ ನೀವು ಇರಿ, ನಾನು ಸ್ವಲ್ಪ ಅಡುಗೆ ಮಾಡಿಬಿಟ್ಟು ನಿಮಗೆ ಪ್ರಸಾದವನ್ನು ಕೊಡ್ತೀನಿ. ಇಲ್ಲಮ್ಮ ಹೋಗಬೇಕು, ನಮ್ಗೆ ಬೇರೆ ಕೆಲಸ ಇದೆ, ಆಮೇಲೆ ನಿಮ್ಮ ಗಂಡ ತಿರ್ಗಾ ಬರ್ತಾರೆ ಅಂದ್ಬಿಟ್ಟು ಅವ್ರು ಇಲ್ಲಿಂದ ಹೇಳ್ಬಿಟ್ಟು ಹೊರಟೋಗ್ತಾರೆ ಹುಡುಗರಿಬ್ಬರು. ಜಯದೇವ ಗೋಸ್ವಾಮಿ ಸ್ವಲ್ಪ ಹೊತ್ತಾದಮೇಲೆ ಭಿಕ್ಷಾಟನೆಯಿಂದ ಬರ್ತಾರೆ. ಬರೀ ಕೈನಲ್ಲಿ ಬಂದಿದ್ದಾರೆ. ಬಾಗಿಲು ತೆಗಿತಾಳೆ ಪತ್ನಿ, ಪಾಪ ತಿರ್ಗಾ ಸೆಪೆ ಮುಖ ಹಾಕೊಂಡಿದ್ದಾರೆ, ಏನೂ ಸಿಗಲಿಲ್ಲ ಇವತ್ತು. ಕೇಳ್ತಾಳೆ, ಏನೂ ಸಿಗಲಿಲ್ಲ? ಇಷ್ಟೊಂದೆಲ್ಲ ಸಾಮಾನು ಕಳಿಸಿದಿರಲ್ಲ, ಇಡೀ ತಿಂಗಳಿಗೋ 2 ತಿಂಗಳು 3 ತಿಂಗಳಿಗೋ ಆಗೋಷ್ಟು ಸಾಮಾನು ಕಳಿಸಿದ್ರೆ ನೀವು ಏನೂ ಸಿಗಲಿಲ್ಲ ಅಂತ ಇದ್ದೀರಲ್ಲ. ಜಯದೇವ ಗೋಸ್ವಾಮಿಗೆ ಡೌಟ್ ಆಗುತ್ತೆ. ನಾನು ಕಳಿಸಿದ್ನಾ? ಹೌದು, ನೀವೇ ಕಳಿಸಿದ್ದು. ಯಾರು ಹೇಳಿದ್ರು? ಒಂದಿಬ್ಬರು ಬಾಲಕರು ಬಂದಿದ್ದರು, ಚಿಕ್ಕ ಒಂದು ಎಳೆ ವಯಸ್ಸಿನ ಬಾಲಕರು ಇಬ್ಬರು ಬಂದು ಇಷ್ಟೊಂದೆಲ್ಲ ಸಾಮಾನು ಇಟ್ಬಿಟ್ಟು ಹೋಗಿದ್ದಾರೆ ನೋಡಿ ಅಂತ ತೋರಿಸ್ತಾ ಇದ್ದಾಳೆ. ಜಯದೇವ ಗೋಸ್ವಾಮಿಗೆ ಡೌಟ್ ಆಗುತ್ತೆ. ಸರಿ, ಆ ಹುಡುಗರು ಹೇಗಿದ್ರು ಅಂತ ವರ್ಣನೆ ಮಾಡ್ತೀಯಾ? ಸರಿ, ಅವಳು ಆ ಹುಡುಗರ ವರ್ಣನೆಯನ್ನು ಶುರು ಮಾಡಿದ ತಕ್ಷಣ ಜಯದೇವ ಗೋಸ್ವಾಮಿ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಅಷ್ಟರೊಳಗೆ ಆ ಹೆಂಡತಿ ಪಾಪ ಬಹಳ ಸಿಟ್ಟಾಗಿರುತ್ತೆ, ಅವಳಿಗೆ ಬೇಸರ ಆಗಿರುತ್ತೆ. ಅಲ್ಲ ರೀ, ಆ ರೀತಿ ಅವ್ರ ಬೆನ್ನನ್ನು ಹೊಡೆಯೋದ ನೀವು? ಅವ್ರ ಹತ್ರ ಕೆಲಸ ತೊಗೋಬೇಕು, ಸರಿ ಆಯಿತು ತೊಗೊಳ್ಳಿ, ಆ ರೀತಿ ಅವ್ರ ಬೆನ್ನನ್ನು ಹೊಡೆಯೋದ? ಆವಾಗ ಜಯದೇವ ಗೋಸ್ವಾಮಿ ಅವ್ರಿಗೆ ಜ್ಞಾನೋದಯವಾಗತ್ತೆ. ಅಯ್ಯೋ, ನಾನು ಭಗವದ್ಗೀತೆ ಆ ಶ್ಲೋಕವನ್ನು ಕೃಷ್ಣ ನನ್ನ ಜೀವನದಲ್ಲಿ ನೋಡ್ಕೋತಾ ಇಲ್ಲ, ಕೃಷ್ಣ ಏನು ಮಾಡಲ್ಲ, ಯೋಗಕ್ಷೇಮ ಮಹಾಮ್ಯಂ ಇಲ್ಲ, ತಪ್ಪು ಸುಳ್ಳು ಅಂತ ನಾನು ಗೀಟ್ ಹಾಕಿದ್ದಕ್ಕೆ ಆ ಗೀಟು ಭಗವಂತನ ಬೆನ್ನಿನ ಮೇಲೆ ಆಗೋಯ್ತಲ್ಲಪ್ಪ. ಅದು ಆ ಗೀಟ್ ಹಾಕಿದ್ದು ನಾನು ಅವನ ಮೇಲೆ ನಂಬಿಕೆ ಇಡಲಿಲ್ಲ, ಆದರೂ ಕೂಡ ಕೃಷ್ಣನಿಗೆ ಎಷ್ಟು ಕೃಪೆ. ಅವನು ನನ್ನನ್ನು ನಂಬಪ್ಪ ಅಂತ ತೋರಿಸೋದಕ್ಕೋಸ್ಕರ ತಾವೇ ಕೃಷ್ಣ ಬಲರಾಮನು ಬಂದ್ಬಿಟ್ಟು ಹೀಗೆ ನನಗೆ ಮನೆಗೆ ಬೇಕಾಗಿರೋ ಎಲ್ಲ ಅವಶ್ಯಕತೆಗಳನ್ನು ಕೊಟ್ಟೋದಲ್ಲ. ಇದು ಕಟ್ಟುಕತೆ ಅಲ್ಲ, ಇವರು ಆಚಾರ್ಯರು. ಇವರು ನಮ್ಮ ಈ ಒಂದು 500 ವರ್ಷ ಪೂರ್ವದಲ್ಲಿ ಇದ್ದವರು, 500 ವರ್ಷದ ಒಳಗಡೆ ಇದ್ದಿದ್ದಂಥವ್ರು ಆಚಾರ್ಯರು. ಗೀತಗೋವಿಂದ ಬರೆದಿದ್ದವರು ಜಯದೇವ ಗೋಸ್ವಾಮಿ. ಅಂದರೆ ಭಗವಂತನ, ಅಂದರೆ ಅವರು ಅನನ್ಯ ಭಕ್ತರು. ಅವರಿಗೆ ಜೀವನದಲ್ಲಿ ಕೃಷ್ಣನ ಬಿಟ್ಟರೆ ಬೇರೆ ಏನೂ ಇರಲಿಲ್ಲ. ಕೃಷ್ಣನ ಗುಣಗಾನ, ಕೃಷ್ಣನ ಜೀವನ ಪಂಡಿತರು, ಜೀವನ ಪರ್ಯಂತ ಬರೀ ಕೃಷ್ಣನ ಭಕ್ತಿ, ಕೃಷ್ಣನ ಕುರಿತಾದ ವಿಷಯಗಳನ್ನೇ ಮಾಡಿದ್ದಂಥವ್ರು. ಆದರೆ ಸುಮ್ಮನೆ ಒಂದು ಕ್ಷಣಕ್ಕೆ ಅವರ ಮನಸ್ಸಿನಲ್ಲಿ ಈ ರೀತಿ ಯೋಚನೆ ಬಂದಿದ್ದಕ್ಕೆ ಭಗವಂತ ಅದನ್ನು ಸಹಿಸ್ಕೊಳ್ಳೋಕ್ಕೆ ಆಗಲಿಲ್ಲ. ಅವನೇ ಬಂದ, ಇಲ್ಲ ನಾನಿದ್ದೀನಿ, ನಾನು ನನ್ನ ಭಕ್ತರ ಜೀವನವನ್ನು ನಡೆಸ್ತೀನಿ. ಪ್ರಭುಪಾದರು 70ನೇ ವಯಸ್ಸಿನಲ್ಲಿ ವೃಂದಾವನದ ಆರಾಮವನ್ನು ಬಿಟ್ಟು ಪಾಶ್ಚಾತ್ಯ ದೇಶಕ್ಕೆ ಹೋಗ್ತಾರೆ. ಒಂದು ಜೇಬಲ್ಲಿ ಒಂದು ಬಿಡುಕಾಸು ಇಲ್ಲದೆ ಹೋಗಿದ್ದಾರೆ. ಎಷ್ಟು ವಿಶ್ವಾಸ ಇರಬೇಕು. ಭಗವಂತ ಅದಕ್ಕೆ ಏನು ಮಾಡ್ತಾನೆ? ಪರೀಕ್ಷೆ ಮಾಡ್ತಾನೆ. ಪರೀಕ್ಷೆ ಮಾಡೋದಂದರೆ ಅವರನ್ನು ಪರೀಕ್ಷೆ ಅಂತಲ್ಲ, ಅವರನ್ನು ಈ ಮುಂದೆ ಬರೋವಂಥ ಜನರು ಹಾಡಿ ಹೊಗಳ್ಳಿ ಅಂತ 1 ವರ್ಷದ ತನಕ ಪ್ರಭುಪಾದರಿಗೆ ಯಾವ ಥರ ಒಂದು ತಮ್ಮ ಪ್ರಚಾರ ಕಾರ್ಯದಲ್ಲಿ ಯಾವ ಥರ ಯಶಸ್ಸು ಸಿಗ್ತಾ ಇಲ್ಲ. ಅದು ಆ ಸಮಯದಲ್ಲಿ ಅವ್ರ ಹತ್ರ ಇದ್ದಿದ್ದು ಒಂದೇ ಟೈಪ್ ರೈಟರ್ ಕಳ್ತನ ಆಗುತ್ತೆ. ಅವ್ರಿಗೆ ಇರೋದಕ್ಕೆ ಜಾಗ ಇರಲ್ಲ. ಇಷ್ಟೊಂದೆಲ್ಲ ಸಮಸ್ಯೆಗಳನ್ನು ಎದುರಿಸಿದ್ರು ಕೂಡ ಕೃಷ್ಣನ ಮೇಲೆ, ಗುರುಗಳ ಮೇಲೆ ಅವರಿಗೆ ಎಷ್ಟು ನಂಬಿಕೆ ಇತ್ತು ಅಂದರೆ ಅವರ ಪ್ರಯತ್ನವನ್ನು ಮುಂದುವರಿಸ್ತಾರೆ. ಆಮೇಲೆ ಕೃಷ್ಣ ಏನು ಕೊಟ್ಟ? ಜಗತ್ತಿನಾದ್ಯಂತ 108 ದೇವಾಲಯಗಳು, ಒಂದಕ್ಕಿಂತ ಒಂದು ಐಶ್ವರ್ಯಪೂರಿತವಾದದ್ದು, ಒಂದಕ್ಕಿಂತ ಒಂದು ಪ್ರಭುಪಾದರಿಗೆ ಇರುವಂತಹ ಮನೆಗಳು, ಕ್ವಾರ್ಟರ್ಸು ಎಲ್ಲ ಬಿಡುಗಾಸಿಲ್ಲದೆ ಹೋಗಿದ್ದಂಥವ್ರು ಇಷ್ಟೊಂದು ಭಗವಂತನ ಸೇವೆಗೆ ಇಷ್ಟೊಂದು ಮಾಡೋಕ್ಕೆ ಹೇಗೆ ಸಾಧ್ಯ ಆಯಿತು? ಭಗವಂತನ ಕೃಪೆ. ಭಗವಂತ ಅವರ ಪ್ರಚಾರ ಕಾರ್ಯವನ್ನು ನಿರ್ವಹಿಸ್ದ, ಅವರ ಜೀವನವನ್ನು ನಿರ್ವಹಿಸ್ದ. ಅವರ ಜೀವನವನ್ನು ಹೇಗೆ ನಿರ್ವಹಿಸ್ದ ಕೃಷ್ಣ? ಹೆದರ್ಕೋಬೇಡಿ, ಇದನ್ನು ಕೇಳ್ಬಿಟ್ಟು ನಮ್ಮೆಲ್ಲರಿಗೂ ಆಗಲ್ಲ ಇದು. ಅವರ ಭೌತಿಕ ಜೀವನ ವಿಫಲ ಮಾಡ್ದ, ಸೋಲೋ ಹಂಗೆ ಮಾಡ್ದ ಕೃಷ್ಣ. ಬಿಸ್ನೆಸ್ ಫೇಲ್ ಆಯಿತು. 16 ಸತಿ ಬಿಸ್ನೆಸ್ ಫೇಲ್ ಆಯಿತು, 1 ಸತಿ 2 ಸತಿ ಅಲ್ಲ. ಕೃಷ್ಣನ ಇಚ್ಛೆ, ನೀನು ಈ ಕೆಲಸದಲ್ಲಿ ನೀನು ಉಪಯೋಗ ಇಲ್ಲ, ನೀನು ತಿರ್ಗಾಯಿ ಭೌತಿಕ ಜಗತ್ತಿನಲ್ಲಿ ಸಿಕ್ಕಾಕೋತೀಯ, ನಿನಗೆ ಇನ್ನೂ ದೊಡ್ಡ ಕೆಲಸ ಇದೆ ಅಂದ್ಬಿಟ್ಟು ಅವ್ರು ಮಾಡ್ತಾ ಇದ್ದಿದ್ದು ಬಿಸ್ನೆಸ್ನ ಸಾಕಷ್ಟು ಸತಿ ಅದನ್ನು ನೆಲಸಮ ಮಾಡ್ದ ಕೃಷ್ಣ. ಇದು ಅವನ ಕೃಪೆ ಅವ್ರ ಮೇಲೆ. ಯಾಕೆ? ಆ ನಂತರ ಜಗದ್ಗುರು ಆಗಬೇಕಾಯ್ತು ಅವರು. ಸೊ ಕೃಷ್ಣ ಭಕ್ತರ ಜೀವನದಲ್ಲಿ
ಯಾವ ಭಕ್ತರು ಕೃಷ್ಣನನ್ನು ನಂಬ್ತಾರೋ ಆ ಭಕ್ತರ ಜೀವನವನ್ನು ಕೃಷ್ಣ ತಾನೇ ನಡೆಸ್ತಾನೆ. ಅವರ ಜೀವನದಲ್ಲಿ ಸುಖವಾಗಿ ಏನೋ ಒಂದು ವಿಷಯ ಕಾಣ್ಬೋದು, ದುಃಖವಾಗಿ ಕಾಣ್ಬೋದು, ಕಷ್ಟವಾಗಿ ಕಾಣ್ಬೋದು. ಆದರೆ ಯಾವುದೂ ಎಲ್ಲವೂ ಕೂಡ ಕೃಷ್ಣನ ಕೃಪೆ. ರಕ್ಷಣೆ ಅಂದರೆ ಕೇವಲ ದೈಹಿಕ ರಕ್ಷಣೆ ಅಲ್ಲ. ಯೋಗಕ್ಷೇಮಂ, ಕ್ಷೇಮ ಅಂದರೆ ದೈಹಿಕ ಕ್ಷೇಮ ಅಲ್ಲ, ಆಧ್ಯಾತ್ಮಿಕ ಕ್ಷೇಮ. ಆಧ್ಯಾತ್ಮಿಕ ಕ್ಷೇಮವನ್ನು ರಕ್ಷಿಸೋಕ್ಕೋಸ್ಕರ ಕೃಷ್ಣ ಭೌತಿಕವಾಗಿಯೂ ಕೂಡ ಅವನು ಏನಾದರೂ ಮಾಡಿದ್ರೂ ಕೂಡ, ಅದು ವಿರೋಧವಾಗಿ ಕಾಣಿದ್ರೂ ಕೂಡ, ಅದು ಆ ಜೀವಿಯ ಒಳಿತಿಗಾಗಿಯೇ ಮಾಡೋದು ಭಗವಂತ. ಎಷ್ಟು ಭಕ್ತರಿಗೆ ನಂಬಿಕೆ ಬರುತ್ತೆ. ಎಷ್ಟು ಭಕ್ತರು ಇಲ್ಲಿ ಆಯಿತು ಪ್ರಭು ನಾವು ಸಂಪೂರ್ಣವಾಗಿ ಕೃಷ್ಣನನ್ನು ನಂಬುತ್ತೀವಿ. ನಂಬ್ತೀವಿ ಅಂದರೆ ಏನು ಯೋಚನೆ ಮಾಡಬೇಡಿ, ನಾಳೆ ಮನೇಲಿ ಕೂತ್ಕೊಳ್ಳಿ, ಅಡುಗೆ ಮಾಡಬೇಡಿ, ಆಫೀಸ್ಗೆ ಹೋಗಬೇಡಿ ಅಂತ ಅಲ್ಲ. ಮನಸ್ಸಿನಲ್ಲಿ ಆ ಶ್ರದ್ಧೆ ಇರಬೇಕು. ಹೌದು, ನಾನು ಕೃಷ್ಣನ ಮೇಲೆ ನಂಬ್ಕೊಂಡಿದ್ದೀನಿ, ಕೃಷ್ಣ ನಡೆಸ್ತಾನೆ. ಯಾವ ಕಠಿಣ ಪರಿಸ್ಥಿತಿ ಬಂದರೂ ಕೃಷ್ಣ ನಡೆಸ್ತಾನೆ. ನಾನು ಅವನನ್ನು ಕೇಳೋ ಅವಶ್ಯಕತೆ ಇಲ್ಲ. ನಾನು ಯಾಕೆ ಕೇಳಬೇಕು ಅವನಿಗೆ? ಗೊತ್ತಿಲ್ವ ಅವನಿಗೆ? ಗೊತ್ತಿದೆ. ಇದನ್ನು ಕಲಿಯೋದಕ್ಕೆ ನನಗೆ 15 ವರ್ಷ ತಗೊಂತು. ಇವತ್ತು ಅದಕ್ಕೆ ನಾನು ಈ ಶ್ಲೋಕದ ಮೇಲೆ ಮಾತಾಡೋ ಧೈರ್ಯ ಮಾಡ್ತಾಯಿದ್ದೀನಿ. ಇಲ್ಲಾಂದರೆ ಈ ಶ್ಲೋಕನ ನಾನು ಮಾಡಿರ್ತಾ ಇರಲಿಲ್ಲ, ಎಗರಿಸ್ತಾ ಇದ್ದೆ. ಯಾಕಂದರೆ ಭಗವದ್ಗೀತೆಯ ಶ್ಲೋಕಗಳ ಮೇಲೆ ಮಾತಾಡೋದಕ್ಕೆ ಅರ್ಹತೆ ಬೇಕು. ಅರ್ಹತೆ ಏನು ಗೊತ್ತಾ? ಆ ಶ್ಲೋಕದಲ್ಲಿರೋ ವಿಷಯ ನಮ್ಮ ಜೀವನದಲ್ಲಿ ನಾವು ಅದನ್ನು ಅಳವಡಿಸ್ಕೊಂಡಿದ್ರೆ, ಸ್ವೀಕರಿಸಿದರೆ ಮಾತ್ರ ನಾವು ಆ ಶ್ಲೋಕದ ಮೇಲೆ ಮಾತಾಡೋಕ್ಕೆ ಯೋಗ್ಯರು. ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ಯಾರು ತಮ್ಮ ಅಪನಿ ಆಚರಿ, ಯಾರು ಈ ಭಗವದ್ಗೀತೆ ಅಥವಾ ಈ ಶಾಸ್ತ್ರದ ವಿಷಯಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದಾರೋ ಅವ್ರಿಗೆ ಮಾತ್ರ ಮಾತಾಡೋಕ್ಕೆ ಅಧಿಕಾರ ಇರೋದು. ಯಾರಂದರೆ ಅವರು ಮಾತಾಡೋಂಗಿಲ್ಲ. 15 ವರ್ಷ ನನಗಿದೆ ಈ ಶ್ಲೋಕದ ಮೇಲೆ ಮಾತಾಡೋದಕ್ಕೆ ಅರ್ಹತೆ ಇರಲಿಲ್ಲ. ಅರೆ 15 ವರ್ಷ ತೊಗೊಂಡು ನನಗೆ ಈ ಶ್ಲೋಕದ ತಾತ್ಪರ್ಯವನ್ನು ನನ್ನ ಜೀವನದಲ್ಲಿ ನಾನು ತಿಳ್ಕೊಳ್ಳೋದಕ್ಕೆ 15 ವರ್ಷ ತೊಗೊಂಡಿದ್ದೀನಿ. ಅರೆ ನಮಗೆ ಒಂದು ಸತಿ ನಾವು ಹಂತವನ್ನು ತಲುಪಾದ ಮೇಲೆ ಆಮೇಲೆ ನಮಗೆ ಗೊತ್ತು, ಕಣ್ಣು ಮುಚ್ಕೊಂಡು ಭಕ್ತರು ಇದನ್ನು ಸ್ವೀಕಾರ ಮಾಡ್ಬೋದು ಅನ್ನೋ ದೃಢ ನಂಬಿಕೆ ನಮಗೆ ಬರುತ್ತೆ. ಅವಾಗ ನಾವು ಅದಕ್ಕೆ ಇನ್ನೊಬ್ರಿಗೆ ಹೇಳ್ತೀವಿ, ಮಾಡಿ, ನಾನು ಮುಟ್ಟಾಳ, ನಾನು 15 ವರ್ಷ ನಾನು ವೇಸ್ಟ್ ಮಾಡಿದೆ ನನ್ನ ಜೀವನದಲ್ಲಿ ಇದನ್ನು ಸ್ವೀಕಾರ ಮಾಡೋದಕ್ಕೆ. ನೀವು 15 ವರ್ಷ ವೇಸ್ಟ್ ಮಾಡಬೇಡಿ, ಇಮ್ಮಿಡಿಯೇಟಾಗೆ ಇದನ್ನು ಸ್ವೀಕಾರ ಮಾಡಿ. ಕೃಷ್ಣನನ್ನು ನಂಬಿ, ಕೃಷ್ಣ ಇದನ್ನು ನಡೆಸ್ತಾನೆ. ಈ ಶ್ಲೋಕ ನಡೆಸೋದಕ್ಕೆ ಕೃಷ್ಣ ಯಾವ ಅರ್ಹತೆಯನ್ನು ಕೇಳ್ತಾ ಇಲ್ಲ. ಅವನು ಕೇಳ್ತಾ ಇಲ್ಲ ನೀವು ಈ ರೀತಿ ಭಕ್ತರಾಗಿರಬೇಕು, ಇಷ್ಟು ಪಂಡಿತರಾಗಿರಬೇಕು, ಇಷ್ಟು ಇದಾಗಿರಬೇಕು, ಪುರುಷರಾಗಿರಬೇಕು, ಸ್ತ್ರೀಯರಾಗಿರಬೇಕು, ಸನ್ಯಾಸಿಗಳಾಗಿರಬೇಕು. ಕೃಷ್ಣ ಏನನ್ನೂ ಕೇಳ್ತಾ ಇಲ್ಲ. ಕೃಷ್ಣ ಕೇಳ್ತಾ ಇರೋದು ನಿಮ್ಮ ಶ್ರದ್ಧೆ, ನಿಮಗೆ ಅವನ ಮೇಲೆ ಇರೋ ಶ್ರದ್ಧೆ ಅಷ್ಟೇ. ಕೃಷ್ಣ ತಾನೇ ನಮ್ಮ ಜೀವನದಲ್ಲಿ ನಮ್ಮ ಜೀವನವನ್ನು ನಡೆಸೋದಕ್ಕೆ ನಾವು ಮಾಡಬೇಕಾಗಿರೋದೇನು, ನಮ್ಮ ಜೀವನವನ್ನು ಅವನ ಕೈಯಲ್ಲಿ ಕೊಟ್ಟುಬಿಡಬೇಕು. ಇಷ್ಟೇ ಮಾಡಬೇಕಾಗಿರೋದು ನಾವು. ಅಯ್ಯೋ ಹೆಂಗೆ ಪ್ರಭು ಸಾಧ್ಯ, ನಾನೇ ಮಾಡ್ತಾ ಇರೋದಲ್ಲ ಪ್ರಭು ಎಲ್ಲ, ಹೆಂಗೆ ನಾನು ಎಲ್ಲ ಕೃಷ್ಣನಿಗೆ ಕೊಟ್ಟುಬಿಡಲಿ? ಕೃಷ್ಣ ನನಗೆ ಬೇಕಾಗಿರೋ ಥರ ಮಾಡಲಿಲ್ಲ ಅಂದರೆ? ಅದಕ್ಕೆ ನಂಬಿಕೆ ಬೇಕು ಕೃಷ್ಣನ ಮೇಲೆ. ಅದಕ್ಕೆ ನಾನು ಹೇಳ್ತೀನಿ, ನಾವು ನನ್ನ ಸಾಮರ್ಥ್ಯ ನನ್ನದು ಅಂದ್ಕೊಂಡು ನಾವು ಕಷ್ಟ ಪಡ್ತೀವಿ. ಆದರೆ ನಮಗೆ ಸಿಗೋದೇನೋ ನಮ್ಮ ಕರ್ಮಫಲದ ಪ್ರಕಾರ ಎಷ್ಟು ಸಿಗಬೇಕೋ ಅಷ್ಟೇ ಸಿಗೋದು. ಅದಕ್ಕಿಂತ 1 ಇಂಚು ಜಾಸ್ತಿ ಸಿಗಲ್ಲ, 1 ಸೆಂಟಿಮೀಟ್ರ್ ಜಾಸ್ತಿ ಸಿಗಲ್ಲ, ಕಡಿಮೆನೂ ಸಿಗಲ್ಲ. ಯಾಕೆ? ನಾವು ನಮ್ಮ ಶ್ರಮ ನಾನು ಮಾಡ್ತಾ ಇರೋದು ಅನ್ನೋ ಒಂದು ಅಹಂಕಾರದಲ್ಲಿ ನಾನು ನನ್ನ ಜೀವನವನ್ನು ನಡೆಸ್ತಾ ಇದ್ದೀನಿ. ನನ್ನ ಕರ್ಮಫಲ ಬಿಟ್ಟು ನನಗೆ ಅದರ ಆಚೆ ಏನೂ ಸಿಗೋದಿಲ್ಲ. ಅದಕ್ಕಿಂತ ಕಡಿಮೆನೂ ಸಿಗಲ್ಲ, ಜಾಸ್ತಿನೂ ಸಿಗಲ್ಲ. ಅರೆ ಸುಧಾಮನ ಜೀವನದ ಥರ ಅವನಿಗೆ ಕೃಷ್ಣನಲ್ಲಿ ಎಷ್ಟು ನಂಬಿಕೆ ಇತ್ತು ಅಂದರೆ ಅವನು ಎಲ್ಲವನ್ನೂ ಕೃಷ್ಣನ ಮೇಲೆ ಬಿಟ್ಟುಬಿಟ್ಟ. ಕೃಷ್ಣ ಅವನ ಕರ್ಮವನ್ನು ಮೀರಿ ಅವನ ಜೀವನವನ್ನು ನಡೆಸ್ತಾನೆ. ಅದಕ್ಕೆ ಭಕ್ತರ ಜೀವನವನ್ನು, ಶರಣಾಗತರಾಗಿರೋ ಭಕ್ತರು ಯಾವ ಜ್ಯೋತಿಷಿ ಹತ್ರ ಹೋಗಲ್ಲ. ಯಾಕಂದರೆ ಜ್ಯೋತಿಷಿ ಕೈನಲ್ಲಿ ನೋಡ್ತಾನೆ, ನಿಮ್ಮ ಜನ್ಮಕುಂಡಿಯಲ್ಲಿ ನೋಡ್ತಾನೆ, ಅವನು ಏನು ಹೇಳ್ತಾರೋ ಭಕ್ತನ ಜೀವನದಲ್ಲಿ ಅದು ಆಗ್ತಾನೆ ಇರಲ್ಲ. ಬೇರೆ ಏನೋ ನಡೀತಾ ಇರುತ್ತೆ, ರೂಟೇ ಚೇಂಜ್ ಆಗೋಗಿರುತ್ತೆ.
ಕೈನಲ್ಲಿ ಗೆರೆಗಳಂತಾರಲ್ಲ, ಗೆರೆಗಳೆಲ್ಲ ಚೇಂಜ್ ಆಗಿಬಿಟ್ಟಿರುತ್ತೆ. ಆದರೆ ಇದು ಬಹಳ ಕಠಿಣ ಅಲ್ಲ, ಬೇಕಾಗಿರೋದು ವಿಶ್ವಾಸ. ಹಾಗಾಗಿ ನಾನು ನನ್ನದು ಅನ್ನೋದನ್ನು ಬಿಟ್ಟ ತಕ್ಷಣ ನಾನು ಕೃಷ್ಣನದು ಅಥವಾ ಕೃಷ್ಣನಿಗೆ ಸೇರಿದವನು ಅಂದ ತಕ್ಷಣ ಆಗೋಯ್ತು ಕೆಲಸ. ಯೋಚನೆ ಮಾಡಿ, ಕೃಷ್ಣ ನಿಮ್ಮ ಜೀವನವನ್ನು, ನಿಮ್ಮ ಮನೆಯನ್ನು ನಡೆಸ್ತಾನೆ. ಒಬ್ಬರು ಭಕ್ತರ ಸನ್ನಿವೇಶವನ್ನು ಹೇಳ್ತೀನಿ. ಈಗ 2-3 ವಾರದಿಂದ ನನಗೆ ಫೋನ್ ಮಾಡಿದರು. ಅವ್ರ ಜೀವನದಲ್ಲಿ ಏನೋ ತುಂಬ ಸಮಸ್ಯೆ. ಅಂದರೆ ಇವಾಗ ಏನಾಗುತ್ತೆ, ಈಗಿನ ಈ ಒಂದು ಕಲಿಯುಗದಲ್ಲಿ ಅಥವಾ ಭೌತಿಕ ಜಗತ್ತಿನಲ್ಲಿ ಎಲ್ಲ ಥರದ ಶಕ್ತಿಗಳಿವೆ. ಉದಾಹರಣೆಗೆ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಅಂತ ಇದೆ. ಬ್ಲ್ಯಾಕ್ ಮ್ಯಾಜಿಕ್ ಅಂದರೆ ಯಾರೋ ನಿಮಗೆ ಬೇಡದೇ ಇರೋರು ನಿಮ್ಮ ಮೇಲೆ ಮಾಟ ಮಂತ್ರ ಮಾಡಿಸಿರ್ತಾರೆ. ಬೇಡದೇ ಇರೋ ಶಕ್ತಿಗಳಿವೆ, ದುಷ್ಟ ಶಕ್ತಿಗಳು, ಅದನ್ನು ಪ್ರಯೋಗ ಮಾಡಿರ್ತಾರೆ. ಇದೆಲ್ಲ ಸಾಧ್ಯ. ಸೊ ಇವರ ಮನೆಯಲ್ಲಿ ಇವರು ಹೆಂಗಸರು, ಅವರು ಮಾತಾಜಿ, ಅವರು ಭಕ್ತರು, ದೀಕ್ಷಿತ ಭಕ್ತರು, ಬಹಳ ಶ್ರದ್ಧೆಯಿಂದ ಭಕ್ತಿಯನ್ನು ಮಾಡ್ಕೊಂಡು ಹೋಗ್ತಾರೆ. ಅವರು ಮನೆಯಲ್ಲಿ ಬೇರೆಯವರು ಯಾರೂ ಭಕ್ತರಲ್ಲ. ಅಂದರೆ ಇವರು ಪ್ರಯತ್ನ ಮಾಡ್ತಾಯಿದ್ದಾರೆ ಅವರನ್ನು ಭಕ್ತರನ್ನಾಗಿ ಮಾಡೋಕ್ಕೆ, ಯಾರೂ ಅಷ್ಟು ಸಿದ್ಧರಾಗಿಲ್ಲ, ಏನೋ ಅರ್ಧಂಬರ್ಧ ಮಾಡ್ತಾಯಿದ್ದಾರೆ. ಸೊ ಇವರ ಜೀವನದಲ್ಲಿ ತುಂಬ ತಕ್ಷಣ ಏನೋ ಒಂದು ಶಕ್ತಿ ಅವರ ಮೇಲೆ ಪ್ರಭಾವ ಬೀರ್ದಂಗೆ. ಅಂದರೆ ಅವ್ರಿಗೆ ಜಪ ಮಾಡೋಕ್ಕಾಗ್ತಾಯಿಲ್ಲ, ಏನೂ ಮಾಡೋಕ್ಕಾಗ್ತಾಯಿಲ್ಲ, ಮೈಕೈಯೆಲ್ಲ ನೋವು. ಸರಿ, ನನಗೆ ಫೋನ್ ಮಾಡಿದರು. ನಾನು ಯಾವುದೋ ಒಂದು ಸಲಹೆಯನ್ನು ನೀಡಿದ್ದೆ, ಹೀಗೆ ಹೋಗಿ ಅಂತ. ಕೃಷ್ಣನಿಂದ ಬೇರೆ ಪ್ಲ್ಯಾನ್ ಇತ್ತು. ಸೊ ಕೃಷ್ಣ ಏನು ಮಾಡ್ದ, ಇನ್ನೊಬ್ಬರು ಭಕ್ತರ ಮೂಲಕ ಅವರಿಗೆ ಯಾವ ಪರಿಹಾರ ಸಿಗಬೇಕಾಗಿತ್ತೋ, ಸರಳವಾಗಿ ಸಿಗಬೇಕಾಗಿರೋ ಪರಿಹಾರವನ್ನು ಅವರು ಇನ್ನೊಬ್ಬರು ಭಕ್ತರ ಮೂಲಕ ಅವರಿಗೆ ಹೇಳಿಸ್ಬಿಟ್ರು. ಕೃಷ್ಣ ಹೇಳಿಸ್ಬಿಟ್ಟು, ನಾನು ಹೇಳಿದ್ದೆ ಹೀಗೆ, ನೀವು ಅಲ್ಲಿಗೆ ಒಂದು ಜಾಗಕ್ಕೆ ಹೇಳಿದ್ದೆ, ನೀವು ಅಲ್ಲಿ ಹೋಗಾದ್ಮೇಲೆ ನನಗೆ ಫೋನ್ ಮಾಡಿ ಅಂತ. 3 ದಿನ ಆದಮೇಲೆ ಫೋನ್ ಮಾಡಿದ್ರು. ಪ್ರಭು, ನೀವು ಹೇಳಿದ ಜಾಗಕ್ಕೆ ನಾನು ಹೋಗಬೇಕು ಅಂತ ಇದ್ದೆ, ಆದರೆ ಈ ಎಲ್ಲ ಸನ್ನಿವೇಶ ನಡೀತು, ನಾನು ಹೋಗೋ ಅವಶ್ಯಕತೆಯೇ ಬರಲಿಲ್ಲ. ನಾನು ಇಲ್ಲೇ ಒಂದು ಹನುಮಂತನ ದೇವಸ್ಥಾನಕ್ಕೆ ಹೋದೆ, ನನ್ನ ಸಮಸ್ಯೆ ಎಲ್ಲ ಪರಿಹಾರ ಆಗೋಯ್ತು ಅಂತ. ಯಾಕೆ? ಯಾಕಂದರೆ ಅವ್ರಿಗೆ ಕೃಷ್ಣನ ಮೇಲೆ ನಂಬಿಕೆ ಇತ್ತು. ಜ್ಯೋತಿಷಿ ಹತ್ರ ಹೋಗ್ತಾರೆ, ಆಮೇಲೆ ಸುಮ್ಮನೆ ಕೇಳೋದಕ್ಕೆ, ಇದು ಏನಿದು, ಏನಾಗ್ತಾಯಿದೆ, ಇದು ಹೆಂಗೆ ಪರಿಹಾರ ಇಲ್ಲ. ಅವರು ಯಾರೋ ಜ್ಯೋತಿಷಿ ಹತ್ರ ಆ ಸಮಯಕ್ಕೆ ಹೋಗಿದ್ರು. ಯಾಕೆಂದರೆ ಪತಿ, ಮನೆಯಲ್ಲಿ ಅತ್ತೆ ಎಲ್ಲರೂ ತುಂಬ ಡಿಸ್ಟರ್ಬ್ ಆಗಿದ್ರು. ಸರಿ, ಜ್ಯೋತಿಷಿಗಳ ಹತ್ರ ಹೋಗೋಣ ಅಂದಿದ್ರು. ಯಾರೋ ಜ್ಯೋತಿಷಿ ಹತ್ರ ಹೋಗಿದ್ರು. ಜ್ಯೋತಿಷಿ ಹತ್ರ ಆಮೇಲೆ ಜ್ಯೋತಿಷಿಯವರು ಹೇಳ್ತಾರೆ, ಇಲ್ಲ ನಿಮ್ಮ ಪರಿಸ್ಥಿತಿ ಕಠಿಣವಾಗಿತ್ತು, ಅರೆ ನೀವು ಭಕ್ತಿಯನ್ನು ಮಾಡ್ತಾ ಇರೋದ್ರಿಂದ ಅದು ಬಹಳ ಸುಲಭವಾಗಿ ಸಾಲ್ವ್ ಆಗೋಯ್ತು. ಅವರು ಅವಾಗ ನನಗೆ ಫೋನ್ ಮಾಡಿ ಹೇಳಿದ್ರು, ಪ್ರಭು ನಾನೇನು ಜಾಸ್ತಿ ಭಕ್ತಿನೇ ಮಾಡ್ತಾಯಿಲ್ಲ, ಕೃಷ್ಣ ನೋಡಿ ಎಷ್ಟೊಂದು ನನಗೆ ಕೃಪೆ ಕೊಡ್ತಾ ಇದ್ದಾನೆ. ಪ್ರತಿಯೊಬ್ಬರ ಭಕ್ತರ ಜೀವನದಲ್ಲೂ ಇದೇ ನಡೀತಾ ಇರೋದು. ಕೆಲವರಿಗೆ ಅದು ಕಾಣುತ್ತೆ, ಕೆಲವರಿಗೆ ಕಾಣೋದಿಲ್ಲ. ಕೆಲವರು ಅದನ್ನು ಗಮನಿಸಿ ಅದರ ಮೇಲೆ ಇನ್ನಷ್ಟು, ಕೃಷ್ಣನ ಮೇಲೆ ಇನ್ನಷ್ಟು ಶ್ರದ್ಧೆಯನ್ನು ಬೆಳೆಸ್ಕೋತಾರೆ. ಬೇರೆಯವರು ಅವರು ನೋಡೋದಿಲ್ಲ ಅಷ್ಟೇ. ಆದರೆ ಕೃಷ್ಣ, ನಾವು ನೋಡ್ತೀವೋ ಬಿಡ್ತೀವೋ, ಕೃಷ್ಣ ನಮ್ಮ ಕೈ ಬಿಡಲ್ಲ. ಕೃಷ್ಣ ನಮ್ಮ ಕೈ ಬಿಡಲ್ಲ. ಆದರೆ ಇದಕ್ಕೆ ಬೇಕಾಗಿರೋದು ಅನನ್ಯ ಭಕ್ತಿ. ಅನನ್ಯ ಭಕ್ತಿ ಅಂದರೆ ಒಂದಿನ ಒಂದು ದೇವರು, ಇನ್ನೊಂದು ದಿನ ಇನ್ನೊಬ್ಬರು, ಮತ್ತೊಂದು ಈ ದೇವಸ್ಥಾನಕ್ಕೆ ಹೋಗ್ತೀನಿ, ಆ ದೇವಸ್ಥಾನಕ್ಕೆ ಹೋಗ್ತೀನಿ, ಇನ್ನೊಂದು ಮಾಡ್ತೀನಿ, ಮತ್ತೊಂದು ಮಾಡ್ತೀನಿ. ಆಗ ಕೃಷ್ಣ ನಿಮ್ಮ ಜೀವನವನ್ನು ಆ ರೀತಿ ನಡೆಸಲ್ಲ. ಕೃಷ್ಣ ನಿಮ್ಮ ಜೀವನ ನಿಮ್ಮ ಕೈನಲ್ಲೇ ಬಿಟ್ಬಿಟ್ಟಿದ್ದಾನೆ. ಯಾಕಪ್ಪ, ನನ್ನ ಮೇಲೆ ಪೂರ್ಣ ನಂಬಿಕೆ ಇಲ್ಲ. ನನ್ನ ಮೇಲೆ ನಂಬಿಕೆ ಇಲ್ಲದೆ ಇರೋದ್ರಿಂದ ನೀನು ಈ ದೇವಸ್ಥಾನಕ್ಕೆ ಹೋಗ್ತೀಯಾ, ಅಲ್ಲಿಗೆ ಹೋಗ್ತೀಯಾ, ಅವ್ರ ಹತ್ರ ಪ್ರಾರ್ಥನೆ ಮಾಡ್ತೀಯ, ಇವ್ರ ಹತ್ರ ಮಾಡು, ನಿನ್ನಿಷ್ಟ, ನಾನೇನು ಬೇಡ ಅಂತ ಹೇಳ್ತಾ ಇಲ್ಲ. ಆದರೆ ನಾನು ನಿಮ್ಮ ಜೀವನವನ್ನು ನಡೆಸಲ್ಲ. ನಿಮ್ಮ ಜೀವನ ನೀವೇ ನಡೆಸ್ಕೋತಾ ಇದ್ದೀರಾ. ಯಾಕಂದರೆ ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ಲ. ನೀವು ಅಲ್ಲಿ ಪರದಾಡ್ತಾ ಇದ್ದೀರಾ, ಮಾಡಿ, ನಿಮ್ಮಿಷ್ಟ. ನನ್ನ ಹತ್ರ ಬರ್ತೀಯಾ, ನಾನು ರೆಡಿಯಾಗಿದ್ದೀನಿ. ಅರೆ ನೀನು ಬರಬೇಕು, ನಾನು ಬರಲ್ಲ, ನೀನು ಬರಬೇಕು. ನೀನು ಒಂದು ಸತಿ ಬಂದರೆ ನಾನು ಆಮೇಲೆ ಬರ್ತೀನಿ. ನೀನು ಆಮೇಲೆ ನನ್ನನ್ನು ತಿರ್ಗಾ ಕೇಳಬೇಕಾಗಿಲ್ಲ. ಕೃಷ್ಣ 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 ಅಂತ ನಾನು ನೋಡ್ಕೋತೀನಿ. ಆದರೆ ನೀನು ನನ್ನ ಮೇಲಿನ ನಂಬಿಕೆಯನ್ನು ತೋರಬೇಕು ನನಗೆ, ಆಗ ನಾನು ಮಿಕ್ಕಿದ್ದ ಕೆಲಸವನ್ನು ಮಾಡ್ತೀನಿ. ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂದರೆ ನಾನು ಬರಲ್ಲ. ಕೃಷ್ಣ ನಮ್ಮ ತಲೆ ಮೇಲೆ ಕೂತ್ಕೊಳ್ಳಲ್ಲ, ಬಂದ್ಬಿಟ್ಟೆ ನನ್ನ ನಂಬೋ, ಬಾ, ನಾನು ಭಕ್ತಿ ಮಾಡು, ಜಪ ಮಾಡು. ಇಲ್ಲ,
ನಿಮ್ಮಿಷ್ಟ. ನೀವು ಮಾಡಿದ್ರೆ ಕೃಷ್ಣ ತನ್ನ ಕಡೆಯಿಂದ, ಅದಕ್ಕೆ ಹೇಳ್ತಾರೆ ಈ ಶ್ಲೋಕ ನೋಡಿ ನಮಗೆ ಎಷ್ಟು ಪರ್ಫೆಕ್ಟ್. ಅದಕ್ಕೆ ಕೃಷ್ಣ ಒಂದೊಂದ್ಸತಿ ಎಲ್ಲ ಶ್ಲೋಕ, ನಾಳೆಯಿಂದ ಪುರುಷೋತ್ತಮ ಮಾಸ. ಪುರುಷೋತ್ತಮ ಮಾಸ ಅಂದ್ರೇನು? ಅಧಿಕ ಮಾಸ ಅಂದ್ರೇನು? ಪುರುಷೋತ್ತಮ ಮಾಸ. ಪುರುಷೋತ್ತಮ ಮಾಸ ಅಂದರೆ ಅಧಿಕ ಮಾಸ. ಅಧಿಕ ಮಾಸ ಅಂದರೆ ಏನರ್ಥ? ಒಂದು ತಿಂಗಳು ಹೆಚ್ಚಾಗತ್ತೆ. ಇಂಗ್ಲೀಷ್ ಕ್ಯಾಲೆಂಡ್ರಲ್ಲಿ ಇವೆಲ್ಲ ಗೊತ್ತಾಗಲ್ಲ. ಇದಕ್ಕೆ ನಾವು ಪಂಚಾಂಗವನ್ನು ನೋಡಬೇಕು. 3 ವರ್ಷದ ಸಮಯದಲ್ಲಿ 3 ವರ್ಷದಲ್ಲಿ ಒಂದು ಸತಿ ಅಧಿಕ ಮಾಸ ಬರುತ್ತೆ. ಒಂದು ಹೆಚ್ಚುವರಿ ತಿಂಗಳು ಒಂದು. ಇದನ್ನು ಸಾಮಾನ್ಯವಾದ ಜನರು, ಭೌತಿಕ ಜನರು ನಾಳೆಯಿಂದ ಯಾವ ಒಳ್ಳೆ ಕೆಲಸ ಮಾಡಲ್ಲ. ಇನ್ನು 1 ತಿಂಗಳ ತನಕ ಯಾವ ಒಳ್ಳೆ ಕೆಲಸ ಮಾಡಲ್ಲ. ಯಾಕಂದರೆ ಇದು ಮಲಮಾಸ ಅಂತಾರೆ. ಮಲಮಾಸ ಅಂದರೆ ಅವರ ಪ್ರಕಾರ ಇದು ಕೆಟ್ಟ ಮಾಸ ಅಂತ. ಅರೆ ಶಾಸ್ತ್ರದ ಪ್ರಕಾರ ಮಲಮಾಸ ಅಂದರೆ ನಮ್ಮಲ್ಲಿರೋ ಮಾಲಿನ್ಯವನ್ನು ತೆಗೆದುಹಾಕೋ ಮಾಸ ಅಂತ. ಭಕ್ತರಾದವರು ಮತ್ತು ಈ ಮಾಸಕ್ಕೆ ಹೆಸರು ಪುರುಷೋತ್ತಮ ಮಾಸ ಅಂತ. ಪುರುಷೋತ್ತಮ ಅಂದರೆ ಯಾರು? ಕೃಷ್ಣ. ಕೃಷ್ಣ ಪುರುಷೋತ್ತಮ. ಕೃಷ್ಣ ತನ್ನ ಹೆಸರನ್ನೇ ಈ ಅಧಿಕ ಮಾಸಕ್ಕೆ ತನ್ನ ಹೆಸರನ್ನೇ ಕೊಟ್ಟಿದ್ದಾನೆ. ಯಾಕೆ? ಒಂದು ಸತಿ ಅಧಿಕ ಮಾಸ ಹೋಗಿ ಕೃಷ್ಣನ ಹತ್ರ ಗೋಲೋಕ ವೃಂದಾವನಕ್ಕೆ ಹೋಗಿ, ಕೃಷ್ಣ ನಾನು ಅಧಿಕ ಮಾಸ, ನನಗೆ ಯಾರೂ ಗೌರವನೇ ಕೊಡಲ್ಲ, ನನ್ನ ತಿಂಗಳಲ್ಲಿ ಏನೂ ಒಳ್ಳೆ ಕೆಲಸ ಆಗಬಾರ್ದಂತೆ, ಏನೂ ಆಗಬಾರ್ದಂತೆ, ಇದೇನಿದು ನನಗೆ ತುಂಬ ಬೇಸರ ಆಗ್ತಾಯಿದೆ. ಎಲ್ಲ ಬೇರೆ ತಿಂಗಳುಗಳೇ ಶ್ರಾವಣ ವೈಶ ಇದು ಅದು ಎಲ್ಲ ಬೇರೆ ತಿಂಗಳಿಗೆ ಎಷ್ಟೊಂದು ಗುಣಗಾನ ಮಾಡ್ತಾರೆ ಶಾಸ್ತ್ರದಲ್ಲಿ, ನನ್ನ ಎಲ್ಲ ಪಕ್ಕಕ್ಕೆ ಹಾಕಿಬಿಟ್ಟಿದ್ದಾರೆ ಅಂತ ಕೃಷ್ಣ ಹೇಳ್ತಾನೆ. ಇಲ್ಲ ಇಲ್ಲ ಇಲ್ಲ, ನಿನ್ನನ್ನು ನಾನು ಎಲ್ಲದಕ್ಕಿಂತ ಶ್ರೇಷ್ಠ ಮಾಸವನ್ನು ಮಾಡ್ತೀನಿ, ನಿನಗೆ ನನ್ನ ಹೆಸರನ್ನು ಕೊಡ್ತೀನಿ. ಆ ಮಾಸವನ್ನು ಶ್ರೇಷ್ಠ ಮಾಡೋ ಉದ್ದೇಶದಿಂದ ಅವನೇನು ಮಾಡ್ದ, ಈ ತಿಂಗಳಲ್ಲಿ ನಾವು ಯಾವುದೇ ಭಕ್ತಿ ಕಾರ್ಯವನ್ನು ಮಾಡಿದ್ರೆ, ಸಾಮಾನ್ಯವಾಗಿ ನಾವು ಕಾರ್ತಿಕ ಮಾಸವನ್ನು ತುಂಬ ಹಾಡೋಗೊಳ್ತೀವಿ. ಯಾಕೆ? ಕಾರ್ತಿಕ ಮಾಸದಲ್ಲಿ ನೀವು ಏನೇ ಭಕ್ತಿಯನ್ನು ಮಾಡಿದ್ರೆ ಸಾಮಾನ್ಯವಾದ ಬೇರೆ ತಿಂಗಳಲ್ಲಿ ನೀವು ಮಾಡೋ ಭಕ್ತಿಗಿಂತ ಈ ಕಾರ್ತಿಕ ಮಾಸದಲ್ಲಿ ನಿಮಗೆ 100ರಷ್ಟು 1000ರಷ್ಟು ಫಲ ಸಿಗುತ್ತೆ, ಭಕ್ತಿಯ ಫಲ ಸಿಗುತ್ತೆ ಅಂತ ನಾವು ಕಾರ್ತಿಕ ಮಾಸವನ್ನು ಹಾಡುಕೊಳ್ಳುತ್ತೀವಿ. ಪುರುಷೋತ್ತಮ ಮಾಸ, ನೀವು ಕಾರ್ತಿಕ ಮಾಸದಲ್ಲಿ ಏನು ಫಲ ಸಿಗುತ್ತೋ ಅದಕ್ಕೆ 1000ರಷ್ಟು ಹೆಚ್ಚು ಫಲ ಪುರುಷೋತ್ತಮ ಮಾಸದಲ್ಲಿ. ಇದು ಯಾವುದೋ ಭೌತಿಕವಾದದ್ದಲ್ಲ, ಇದು ಕೇವಲ ಆಧ್ಯಾತ್ಮಿಕ ಫಲ ಮಾತ್ರ ಸಿಗೋದು ನಿಮಗೆ. ಯಾವ ಭೌತಿಕ ಕಾರ್ಯ ಯಾವ್ದು ಮಾಡಿದ್ರು ನಿಮಗೆ ಭೌತಿಕ ಸಫಲತೆ ಸಿಗಲ್ಲ. ಆಧ್ಯಾತ್ಮಿಕ ಕಾರ್ಯ ನೀವು ಯಾವ್ದು ಮಾಡಿದ್ರೂ ಕೂಡ 1000 ಪಟ್ಟು, ಕಾರ್ತಿಕ ಮಾಸಕ್ಕಿಂತ 1000 ಪಟ್ಟು, ಅಂದರೆ ಸಾಮಾನ್ಯ ತಿಂಗಳಿಗಿಂತ 1,00,000 ಪಟ್ಟು ನಿಮಗೆ ಹೆಚ್ಚು ಫಲ ಸಿಗುತ್ತೆ. ಸೊ ಏನು ಮಾಡಬೇಕು ಈ ತಿಂಗಳಲ್ಲಿ? ಕೃಷ್ಣನ ಭಕ್ತಿಯನ್ನು ನಾವು ಹೆಚ್ಚು ಮಾಡಬೇಕು ಈ ತಿಂಗಳಲ್ಲಿ. ಎಷ್ಟು ಭಕ್ತರು ಇಲ್ಲಿ ಪ್ರತಿದಿನ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡ್ತಾ ಇಲ್ಲ? ಕೈ ಎತ್ತಬೇಡಿ. ಯಾಕಂದರೆ ನಾನು ಕೇಳಿ ನನಗೆ ಸುಸ್ತಾಗ್ಬಿಟ್ಟಿದೆ. ಯಾರು ಅದನ್ನು ಕೇಳಿ ಅದನ್ನು ತಿದ್ಕೊಳ್ಳೋ ಕೆಲಸ ಯಾರೂ ಮಾಡ್ತಾಯಿಲ್ಲ. ಸೊ ಕೈ ಎತ್ತಬೇಡಿ. ಯಾರೇ ನಿಮಗೆ ಕಾರಣ ಹೇಳ್ತೀನಿ. ನಾಳೆಯಿಂದ ಶುರು ಮಾಡೋಕ್ಕೆ ಎಲ್ಲಕ್ಕಿಂತ ಯೋಗ್ಯ ತಿಥಿ. ನಿಮಗೆ ಒಂದು ರಿಕ್ವೆಸ್ಟ್ ಏನು ಅಂದರೆ, ಕಾರ್ತಿಕ ಪುರುಷೋತ್ತಮ ಮಾಸ ಆದಮೇಲೆ ಮಾಡಬೇಡಿ, ಆಯಿತಾ? ಈ ತಿಂಗಳಲ್ಲಿ ಮಾತ್ರ ಮಾಡಿ. ಯಾರು ಜಪ ಶುರು ಮಾಡಿಲ್ವೋ ಈ ತಿಂಗಳಲ್ಲಿ ಮೊದಲನೇ ವಾರದಲ್ಲಿ, ಜಯಪತಾಕ್ ಮಹಾರಾಜ್ ಕಳಿಸಿದ್ದ ಮೊದಲನೇ ವಾರದಲ್ಲಿ 4 ಮಾಲೆ ಜಪ, ಒಂದು ಇಡೀ ದಿನದಲ್ಲಿ 4 ಮಾಲೆ. ಓಕೆ, 2ನೇ ವಾರದಲ್ಲಿ ಇನ್ನೊಂದು 2 ರೌಂಡ್ ಜಾಸ್ತಿ ಮಾಡಿ. ಹೀಗೆ 3ನೇ ವಾರದಲ್ಲಿ ಇನ್ನೊಂದು 2 ರೌಂಡು, 4ನೇ ವಾರದಲ್ಲಿ ಇನ್ನೊಂದು 2 ರೌಂಡು. ಅಂದರೆ ಎಷ್ಟಾಯಿತು? 4, 6, 8, 10 ರೌಂಡು. ಪುರುಷೋತ್ತಮ ಮಾಸ ಕೊನೆ ಆಗೋದ್ರೊಳಗೆ ನೀವು ಪ್ರತಿದಿನ 10 ರೌಂಡು ಹರೇ ಕೃಷ್ಣ ಮಹಾಮಂತ್ರ, ಅಂದರೆ 10 ರೌಂಡ್ ಹರೇ ಕೃಷ್ಣ ಮಹಾಮಂತ್ರದ ನಿಮಗೆ ಭಕ್ತಿಯ ಫಲ ಎಷ್ಟು? 10 ರೌಂಡ್ಗೆ ಸಾಮಾನ್ಯವಾಗಿ ಎಷ್ಟು ಸಿಗುತ್ತೋ ಅದಕ್ಕೆ 1,00,000 ಪಟ್ಟು ಹೆಚ್ಚು ನಿಮಗೆ ಕೃಷ್ಣನ ಕೃಪೆ ಸಿಗುತ್ತೆ. ಕೃಷ್ಣನ ಕೃಪೆ ಅಂದ್ರೇನು? ಅಂತಿಮವಾಗಿ ನಮಗೆ ಇವತ್ತು ನಾವು ಸ್ವೀಕಾರ ಮಾಡೋಕ್ಕೆ ರೆಡಿಯಾಗಿದ್ದೀವೋ ಇಲ್ವೋ, ಈ ಜನ್ಮ ಅಲ್ಲ, ಇನ್ನು 1000 ಜನ್ಮ ಆದಮೇಲಂತೂ ಕೊನೆಗೆ ನಾವು ಕೃಷ್ಣನ ಆಶ್ರಯಕ್ಕೆ ಬರಲೇಬೇಕು. ಕೃಷ್ಣನ ಕೃಪೆಯನ್ನು ಪಡ್ಕೊಂಡು ಈ ಜನನ ಮರಣ ಚಕ್ರದಿಂದ ಮುಕ್ತರಾಗಿ ಭಗವಂತನ ಧಾಮಕ್ಕೆ ಹೋಗಬೇಕು. ಇದು ನಮ್ಮ ಅಂತಿಮ ಗತಿ. ನೀವು ಸ್ವೀಕಾರ ಮಾಡ್ತೀರೋ ಬಿಡ್ತೀರೋ ಅದು ನಿಮ್ಗೆ ಬಿಟ್ಟಿದ್ದು. ಅರೆ ಪುರುಷೋತ್ತಮ ಮಾಸದಲ್ಲಿ ನಾವು ಈ ವ್ರತವನ್ನು ಮಾಡೋದು ಏನಾಗುತ್ತೆ, ಆ ಪ್ರಯಾಣ ಬಹಳ ಬೇಗವಾಗಿ ನಾವು ಮುಂದುವರಿತೀವಿ ನಮ್ಮ ಪ್ರಯಾಣದಲ್ಲಿ. ಮತ್ತು ಎಲ್ಲಕ್ಕಿಂತ ಮಿಗಿಲಾಗಿ ಪುರುಷೋತ್ತಮ ಮಾಸದಲ್ಲಿ ಯಾರು ಏನು ಭಕ್ತಿ ಸೇವೆಯನ್ನು ಮಾಡ್ತಾರೋ ಅವರು ಕೃಷ್ಣನಿಗೆ ಬಹಳ ಪ್ರಿಯರಾಗ್ತಾರೆ.
ಭಗವದ್ಗೀತಾ ಭಾಗವತ ಅಧ್ಯಯನ, ಶ್ಲೋಕಗಳ ಪಠಣ ಮಾಡಿ. 12ನೇ ಅಧ್ಯಾಯ 2ನೇ ಅಧ್ಯಾಯ ಶ್ಲೋಕ ಪಠನ ಮಾಡಿ, ಜೊತೆಗೆ ಶ್ಲೋಕದ ಅನುವಾದಗಳನ್ನು ಓದಿ, ಮುಖ್ಯವಾಗಿ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡಿ. ಸಾಧ್ಯವಾದರೆ ದಿನಕ್ಕೆ 1 ಸತಿ ಆದರೂ ಕೃಷ್ಣ ಪ್ರಸಾದವನ್ನು ಸ್ವೀಕಾರ ಮಾಡಿ. ಭಗವಂತನಿಗೆ, ಕೃಷ್ಣನಿಗೆ ತುಪ್ಪದ ದೀಪವನ್ನು ಬೆಳಗಿ. ಶಾಸ್ತ್ರದಲ್ಲಿ ದಿನಕ್ಕೆ 33 ದೀಪ ಬೆಳಗಬೇಕು ಅಂತ ಇದ್ದಾರೆ. 33 ಆಗಲಿಲ್ಲ ಅಂದರೆ ಇವಾಗ ದೀಪಾವಳಿಯಲ್ಲಿ ಮಾಡ್ತಾರಲ್ಲ, ಎಲ್ಲ ದೀಪ ಬೆಳಗಿಸಿರ್ತಾರಲ್ಲ, ಆ ರೀತಿ ಮಾಡ್ಬೋದು. ಆ ರೀತಿ ಆಗಲ್ಲ ನಮಗೆ ಇತ್ಯಾದಿ ಅಂದರೆ ಓಕೆ, 1 ದೀಪ ಆದರೂ ಬೆಳಗಿ. ಇದಿಷ್ಟು ಸರಳವಾದ ವ್ರತವನ್ನು ನಾವು 1 ತಿಂಗಳು ಮಾಡಿದ್ರೆ ನಾವು ಕೃಷ್ಣನಿಗೆ ಬಹಳ ಪ್ರಿಯರಾಗೋಗ್ತೀವಿ. ಇದರಿಂದ ನಮ್ಮ ಮನಸ್ಸಿನ ಮೇಲೆ, ಹೃದಯದ ಮೇಲೆ ಸಾಕಷ್ಟು ಪ್ರಬಲವಾದ ಪ್ರಭಾವ ಬೀರುತ್ತೆ ಈ ಒಂದು ವ್ರತ. ನಮ್ಮ ಮನಸ್ಸು ಬದಲಾಗತ್ತೆ, ಕೃಷ್ಣನಿಗೆ ಪ್ರಿಯರಾಗ್ತೀವಿ. ನಮ್ಮ ಜೀವನದಲ್ಲಿ ನಾವು ಪರಿಪೂರ್ಣತೆಯನ್ನು ಸಾಧನೆ ಮಾಡೋಕ್ಕೆ ಬಹಳ ಪ್ರಬಲವಾದ ಒಂದು ಅವಕಾಶ. ಇಂತಹ ವ್ರತಗಳನ್ನು ಮಾಡೋದ್ರಿಂದ ನಮಗೆ ಕೃಷ್ಣನ ಮೇಲಿನ ಶ್ರದ್ಧೆ ಇನ್ನೂ ಹೆಚ್ಚಾಗುತ್ತೆ. ಕೃಷ್ಣನಲ್ಲಿ ನಾವು ಏನೋ ಕೇಳೋ ಅವಶ್ಯಕತೆ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ನಮಗೆ ಅನನ್ಯ ಭಕ್ತರಾಗ್ತೀವಿ. ಹಾಗಾಗಿ ಇವತ್ತು ಪುರುಷೋತ್ತಮ ಮಾಸ ಇರೋದ್ರಿಂದ ಇವತ್ತೊಂದು 10 ನಿಮಿಷ ಸ್ವಲ್ಪ ಲೇಟ್ ಆಗುತ್ತೆ, ಜಪ ಮಾಡ್ತೀವಿ ಇವತ್ತು. ಯಾಕಂದರೆ ನೀವು ನಾಳೆ ಜಪ ಮಾಡಿ. ನಿಮ್ಮ ಒಳ್ಳೆಯದಕ್ಕೋಸ್ಕರ ಹೇಳ್ತಾ ಇರೋದು. ನಾವು ಮಾಡ್ತಾನೇ ಇದ್ದೀವಿ, ನಾವು ಮಾಡ್ತೀವಿ. ನಮಗೋಸ್ಕರ ಅಲ್ಲ ಇದು ನಿಮ್ಮೆಲ್ಲರಿಗೋಸ್ಕರ ಇರೋದು. ಓಕೆ, ಯೋಚನೆ ಇಲ್ಲ ನಾನು ಈ 1 ತಿಂಗಳಲ್ಲಿ ನಮ್ಮ ಬುದ್ಧಿವಂತಿಕೆಯನ್ನು ಉಪಯೋಗಿಸೋದು ಬೇಡ. ನಾವು ಸಾಮಾನ್ಯವಾಗಿ ನಾವು ಬುದ್ಧಿವಂತಿಕೆಯನ್ನು ಉಪಯೋಗಿಸ್ತೀವಿ, ಒಳ್ಳೆ ಕೆಲಸವನ್ನು ಮಾಡಲ್ಲ. ಕಲಿಯುಗದಲ್ಲಿ ಅದೇ ಸಮಸ್ಯೆ. ಬುದ್ಧಿ ಒಳ್ಳೆ ಕೆಲಸ ಮಾಡದೆ ಕಡ್ಡಿ ಮಾಡುತ್ತೆ. ಹಾಗಾಗಿ ಬುದ್ಧಿಯನ್ನು ಉಪಯೋಗಿಸ್ಬೇಡಿ, ಸುಮ್ಮನೆ ಹೇಳಿರೋ ಮಾರ್ಗವನ್ನು ಸ್ವೀಕಾರ ಮಾಡಿಬಿಡಿ, ಒಳ್ಳೆಯದಾಗತ್ತೆ. ನಿಮ್ಗೆ ಒಳ್ಳೇದಾಗಲಿ ಅನ್ನೋದು ನಮ್ಮ ಉದ್ದೇಶ. ಯಾರು ಜಪ ಮಾಡ್ತಾ ಇದ್ದಾರೋ ಹೆಚ್ಚು ಮಾಡಿ, ಯಾರು ಓದ್ತಾ ಇದ್ದೀರೋ ಹೆಚ್ಚು ಓದಿ, ಯಾರು ಓದ್ತಾ ಇಲ್ವೋ ಪ್ರಭುಪಾದರ ಪುಸ್ತಕಗಳನ್ನು ಓದೋಕ್ಕೆ ಶುರು ಮಾಡಿ. ಏನೋ ಒಂದು ಅಧಿಕವಾದ ಒಂದು ಕೃಷ್ಣನ ಸಂತೃಪ್ತಿಗೋಸ್ಕರ ಅಧಿಕವಾದ ಒಂದು ಭಕ್ತಿಯ ಕಾರ್ಯವನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಬೇಗ ಹೇಳೋಕ್ಕಾಗದೇ ಇರೋರು, ಹೇಳೋಕ್ಕಾಗ್ತಾ ಇಲ್ಲದೆ ಇರೋರು ಸ್ವಲ್ಪ ಬೇಗ ಹೇಳೋಕ್ಕೆ ಪ್ರಯತ್ನ ಮಾಡಿ, ಇತ್ಯಾದಿ ಇತ್ಯಾದಿ. ನಾನು ಹೇಳ್ತಾವ್ರು ನಿಮ್ಗೆ ಅರ್ಥ ಆಗ್ತಾಯಿದೆ ಅನಿಸುತ್ತೆ. ಇಲ್ಲ ಇನ್ನೂ ಸಂದೇಹ ಇದೆ ಅಂದರೆ ನನ್ನ ಹತ್ರ ಬಂದು ಮಾತಾಡಿ. ಭಗವಂತನಿಗೆ ಬಹಳ ಪ್ರಿಯರಾಗೋದಕ್ಕೆ ನಮಗೆ ಒಂದು ಅವಕಾಶ. ಹಾಗಾಗಿ ಎಲ್ಲರೂ ಈ ಅವಕಾಶವನ್ನು ತಗೊಂಡು ಅಂತಿಮವಾಗಿ ನೋಡಿ, ಈ ಭಕ್ತರೆಲ್ಲ ವರ್ಣನೆ ಮಾಡಿದೆ. ಇಂಥ ಭಕ್ತರ ಸ್ಥಾನದಲ್ಲಿ ನಾವಿದ್ದರೆ ಹೇಗಿರುತ್ತೆ ಆ ಯೋಚನೆ ಮಾಡಬೇಕು ನಾವು. ಓಕೆ, ಹರೇ ಕೃಷ್ಣ. ಯಾರಿಗಾರು ಏನಾದ್ರು ಪ್ರಶ್ನೆ ಇದೆಯಾ? ಅವರು ಅದನ್ನು ವಿತರಣೆ ಮಾಡೋ ತನಕ. ಆಧ್ಯಾತ್ಮಿಕ, ಓಕೆ, ಒಳ್ಳೆ ಪ್ರಶ್ನೆ ಇದು ಎಲ್ಲರಿಗೂ ಬೇಕಾಗಿರೋ ಪ್ರಶ್ನೆ. ಆಧ್ಯಾತ್ಮಿಕ ಯೋಗಕ್ಷೇಮ ಚೆನ್ನಾಗಾಗತ್ತೆ ಈ ತಿಂಗಳಲ್ಲಿ ನಾವು ವ್ರತ ಮಾಡಿದ್ರೆ. ಭೌತಿಕ ಜೀವನ ಏನಾಗತ್ತೆ? ಭೌತಿಕ ಜೀವನ ಏನಾಗತ್ತೆ? ಕೃಷ್ಣನಿಗೆ ಗೊತ್ತು. ಭೌತಿಕ ಜೀವನ ಏರುಪೇರಿದ್ರೆ ಆಧ್ಯಾತ್ಮಿಕ ಜೀವನದಲ್ಲಿ ಮುಂದೆ ಸಾಗೋದು ಕಷ್ಟ ಅಂತ. ಸೊ ಕೃಷ್ಣ ಸಾಮಾನ್ಯವಾಗಿ ಏನು ಮಾಡ್ತಾನೆ, ಯಾರು ಸಂಪೂರ್ಣವಾಗಿ ಕೃಷ್ಣನ ಮೇಲೆ ನಂಬ್ಕೊಂಡಿರ್ತಾರೋ ಅವರ ಆಧ್ಯಾತ್ಮಿಕ ಜೀವನವನ್ನು ಸರಿಪಡಿಸ್ಬಿಟ್ಟು ಅದರ ಹಿಂದೆಯೇ ಭೌತಿಕ ಜೀವನವನ್ನು ಕೂಡ ಅವನು ಇಲ್ಲ. ಯೋಗಕ್ಷೇಮ ಏನು ಮಾಡೋದು? ಯೋಗಕ್ಷೇಮ ಅಂದರೆ ಇನ್ನೊಂದು ಅರ್ಥ ಏನು ಅಂದರೆ, ಆ ಭಕ್ತನ ಹತ್ರ ಏನಿದೆಯೋ ಅದನ್ನು ನಾನು ರಕ್ಷಿಸ್ತೀನಿ, ಭಕ್ತನ ಹತ್ರ ಏನಿಲ್ವೋ ಅದನ್ನು ನಾನು ಕೊಡ್ತೀನಿ. ಸುಧಾಮನಿಗೆ ತಿನ್ನಕ್ಕೆ ಆಹಾರ ಇಲ್ಲ, ಕೃಷ್ಣ ಅದನ್ನು ಮಾತ್ರ ಕೊಡಲಿಲ್ಲ, ಅವನಿಗೆ ಇನ್ನೂ ಬೇಕಾಗಿರೋಷ್ಟು ಏನೇನು ಬೇಕಾಗಿತ್ತೋ ಎಲ್ಲ ಕೊಟ್ಟುಬಿಡ್ತಾನೆ. ಸೊ ಭೌತಿಕವಾಗಿ ಕೃಷ್ಣ ನಮ್ಮ ಜೀವನವನ್ನು ನಡೆಸ್ತಾನೆ. ನಾವು ಹೇಳ್ತೀವಿ ಇವಾಗ ಈ ಪ್ರಚಾರ ಕೇಂದ್ರಗಳು ಇದು ಹೇಗೆ ನಡೀತಾ ಇದೆ, ಅವನ ಯೋಗಕ್ಷೇಮ ಮಹಾಮ್ಯಂ. ನಾವೇನು ಮಾಡ್ತಾಯಿಲ್ಲ, ಅವನು ಕಳಿಸ್ತಾನೆ, ಅವನು ನೋಡ್ಕೋತಾನೆ. ಯಾಕೆಂದರೆ ನಮಗೆ ಅವನ ಮೇಲೆ ನಂಬಿಕೆ ಇದೆ. ಸೊ ನಮಗೆ ಜೀವನವನ್ನು ನಡೆಸ್ತಾನೆ ಅಂದರೆ ಅದು ಭೌತಿಕವಾದ ವಿಷಯಗಳನ್ನೆಲ್ಲ ನಡೆಸ್ತಾನೆ. ಅರೆ ನಮ್ಮ ಮನಸ್ಸು ಆಧ್ಯಾತ್ಮಿಕ ಪ್ರಗತಿಯ ಮೇಲಿರಬೇಕು. ಭೌತಿಕ ನಿರ್ವಹಣೆ ಅವನು ಮಾಡ್ತಾನೆ, ಅದ್ರ ಬಗ್ಗೆ ನಾವು ಕೇಳೋ ಅವಶ್ಯಕತೆಯೇ ಇಲ್ಲ, ಆಟೋಮೆಟಿಕ್ ಅದು.
ಸೊ ಯೋಚನೆ ಮಾಡಿ, ಅಯ್ಯೋ ನಾನು ಭೌತಿಕವಾಗಿ ನನಗೆ ಇದು ಬೇಕು ಅದು ಬೇಕು, ಕೃಷ್ಣನಿಗೆ ಗೊತ್ತು ಏನು ಕೊಡಬೇಕೋ ಕೊಡ್ತಾನೆ, ಟೆನ್ಷನ್ ಮಾಡ್ಕೋಬೇಡಿ. ನಿಮ್ಮ ಕೆಲಸ ಅವನ ಭಕ್ತಿ, ಅವನ ಕೆಲಸ ನಿಮ್ಮನ್ನು ನೋಡ್ಕೊಡ್ತಾನೆ. ಅದನ್ನು ಅವನಿಗೆ ಯಾರು ಹೇಳ್ಕೊಡ್ಬೇಕಾಗಿಲ್ಲ, ಕಲಿಸ್ಬೇಕಾಗಿಲ್ಲ. ಅದು ಅವನ ಭಕ್ತರ ಪ್ರತಿ ಇರೋ ಪ್ರೀತಿ, ಅವನಿಗಿರೋ ಪ್ರೀತಿ. ನಾವು ಮಾಡಬೇಕಾಗಿರೋದಿಷ್ಟೇ, ಅವನಲ್ಲಿ ನಂಬಬೇಕು, ಅವನ ಮಾತುಗಳನ್ನು ಕೇಳಬೇಕು. ಇವಾಗ ಹೇಳ್ತಾ ಇದ್ದಾನೆ ಪುರುಷೋತ್ತಮ ಮಾಸದಲ್ಲಿ ವ್ರತ ಮಾಡಿ, ಅದರ ಫಲ 1 ತಿಂಗಳಾದಮೇಲೆ ನಿಮಗೆ ಗೊತ್ತಾಗುತ್ತೆ. ನಿಮ್ಮ ಮನಸ್ಸಿನಲ್ಲಿ ಏನು ಸಂದೇಹ ಇದೆಯೋ ಅದಕ್ಕೆಲ್ಲಕ್ಕೂ ಉತ್ತರ ಕೊಟ್ಬಿಡ್ತಾನೆ ಕೃಷ್ಣ 1 ತಿಂಗಳಲ್ಲಿ. ಏನೇನು ಮಾಡಬೇಕೋ ಮಾಡಿಬಿಡ್ತಾನೆ, ಒಂದು ಕ್ಷಣದಲ್ಲಿ ಮಾಡ್ಬೋದು ಅವನಿಗೆ. ಓಕೆ, ಹರೇ ಕೃಷ್ಣ. ಎಲ್ಲರಿಗೂ